ಹಾಯ್ ಹಲೋ ನಮಸ್ಕಾರ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ಸ್ಟೂಡೆಂಟ್ಸ್, ಸೊ ನೀವು ಟೈಟಲ್ ನೋಡಿದ ಹಾಗೆ ಮ್ಯಾಥಮೆಟಿಕ್ಸಿನ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಮೊದಲನೇ ಚಾಪ್ಟರ್ ಟ್ರಿಗ್ನಾಮೆಟ್ರಿಯ LBA ಕ್ವೆಶನ್ಸ್ ಎಷ್ಟು ಮಾರ್ಕ್ಸಿಗೆ 3 ಮಾರ್ಕ್ಸ್ಗೆ ನಾವು ಈ ವಿಡಿಯೋದಲ್ಲಿ LBA ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ LBAಯಲ್ಲಿ 3 ಮಾರ್ಕ್ಸಲ್ಲಿ ತುಂಬ ಪ್ರಶ್ನೆಗಳಿದ್ದಾವೆ. ಯಾವ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ನೀವು ಒಂದು ಡೌಟ್ ಬರ್ಬೋದು ಅಥವಾ ಒಂದು ಕ್ವಶನ್ ಬರ್ಬೋದು ನಿಮ್ಮ ಮನಸ್ಸಲ್ಲಿ. ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಾ ಅಥವಾ ಕೆಲವು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಾ ಅಂತ, ರೈಟ್? ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದೀವಿ ಅಂದರೆ LBA ಅಲ್ಲಿ ಇರುವ ಡಿಫಿಕಲ್ಟ್ ಕ್ವೆಶನ್ಸ್ನ ಮಾತ್ರ ಸಾಲ್ವ್ ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಓಕೆ, ಸೊ ಆವ್ರೇಜು ಮತ್ತು ಈಸಿ ಕ್ವೆಶನ್ಸ್ನ ನಾವು ಟಚ್ ಮಾಡ್ತಾ ಇಲ್ಲ. ಯಾಕೆ ಆವ್ರೇಜ್ ಮತ್ತು ಈಸಿನ ಟಚ್ ಮಾಡ್ತಾ ಇಲ್ಲ? ಸ್ಟೂಡೆಂಟ್ಸ್, ಆವ್ರೇಜ್ ಇಸ್ ಲೆವೆಲ್ 1, ಆಯಿತಾ? ಸಾರಿ, ಈಸಿ ಇಸ್ ಲೆವೆಲ್ 1, ತುಂಬ ಈಸಿಯಾಗಿರುತ್ತೆ. ಆವ್ರೇಜ್ ಲೆವೆಲ್ 2, ಡಿಫಿಕಲ್ಟ್ ಲೆವೆಲ್ 3. ನಾವು ಲೆವೆಲ್ 3 ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡೋಣ. ಈ ಲೆವೆಲ್ 3 ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಲೆವೆಲ್ 2 ಕಾನ್ಸೆಪ್ಟ್ಸ್, ಲೆವೆಲ್ 1 ಕಾನ್ಸೆಪ್ಟ್ಸ್ ಇದರಲ್ಲೇ ಕವರ್ ಆಗಿ ಹೋಗುತ್ತೆ. ಓಕೆ, ಸೊ ನಿಮ್ಮ ಕೆಲಸ ಏನಂದರೆ ಈ ಲೆವೆಲ್ 3 ಡಿಫಿಕಲ್ಟ್ ಕ್ವೆಶನ್ಸ್ನ ಅರ್ಥ ಮಾಡ್ಕೊಳ್ಳಿ. ಇದೊಂದು ಅರ್ಥ ಆಗಿಬಿಟ್ರೆ ನಿಮಗೆ ಲೆವೆಲ್ 1 ಮತ್ತು ಲೆವೆಲ್ 2 ಅಂದರೆ ಈಸಿ ಮತ್ತು ಆವ್ರೇಜ್ ಕ್ವೆಶನ್ಸ್ನ ನೀವೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಡಿಫಿಕಲ್ಟ್ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತೀನಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಯಾವ ಥರ ಹೇಳ್ಕೊಡ್ತಿದ್ದೀನಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು. ಟೈಟಲ್ ನೋಡಿದಾಗೆ ಹ್ಯಾಕ್ಸ್ಪ್ಲೇನ್ ಅಂತ ಇದೆ. ಸೊ ಎಕ್ಸ್ಪ್ಲೇನ್ ಟು ಹ್ಯಾಕ್ಸ್ಪ್ಲೇನ್ ಎರಡೂ ಒಂದೇ ರೀತಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ನಾನು ಇಲ್ಲಿ ಕೆಲವೊಂದು ಹ್ಯಾಕ್ಗಳನ್ನು ಹೇಳ್ಕೊಡ್ತೀನಿ. ಓಕೆ, ಸೊ ಈ ಹ್ಯಾಕ್ಸ್ಗಳು ಮತ್ತು ಎಕ್ಸ್ಪ್ಲನೇಷನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈಸಿ ಮತ್ತು ಆವ್ರೇಜ್ ಕ್ವೆಶನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ರೆಡಿನಾ? ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ LBAಲಿ ಬಂದಿರುವ ಕ್ವೆಶನ್ ನಂಬರ್ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನಾನು. ಓಕೆ, ಸೊ LBAಲಿ ಬಂದಿರೋ ಕ್ವೆಶನ್ ನಂಬರ್ ಏನಿದೆ 79. ಕನ್ನಡದಲ್ಲಿ ಯಾಕಪ್ಪ ಹಾಕಿಲ್ಲ ಅಂದರೆ ಕನ್ನಡನೂ ಸೇಮ್ ಸ್ಟೂಡೆಂಟ್ಸ್. ಸೊ ಪ್ರೂವ್ ದ್ಯಾಟ್ ಜಾಗದಲ್ಲಿ ತಾಳೆ ನೋಡಿ ಅಥವಾ ಸಾಧಿಸಿಂದ ಬರೆದಿರ್ತಾರೆ. ಬಟ್ ಇದಿಷ್ಟಿದೆ ನೋಡಿ, ಇದಿಷ್ಟು ಕನ್ನಡದಲ್ಲಿ ಸೇಮೇ. ಸೈನೇಗೆ ಸೈನೇನೆ ಅಂತಾರೆ, ಕಾಟೆಗೆ ಕಾಟೆನೆ ಅಂತಾರೆ. ಸೊ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇಬ್ರಿಗೂ ಅನ್ವಯ ಆಗುತ್ತೆ. ನಾನು 2 ಭಾಷೆಯಲ್ಲಿ ಹೇಳ್ಕೊಡ್ತೀನಿ. ನೀವು ಇಷ್ಟನ್ನು ಮಾತ್ರ ನೋಡಿ, ಅದನ್ನು ಬೇಡಿ. ಪ್ರೂವ್ ದ್ಯಾಟ್ ಅಂದರೆ ಸಾಧಿಸಿ ಅಥವಾ ತಾಳೆ ನೋಡಿ ಅಂದ್ಬಿಟ್ಟು, ರೈಟ್? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ LBAನ 3 ಮಾರ್ಕ್ಸ್ನ ಡಿಫಿಕಲ್ಟ್ ಕ್ವೆಶ್ಚನ್, 2021 ಮಾಡೆಲ್ ಕ್ವೆಶನ್ ಪೇಪರಿಂದ ಬಂದಿದೆ. ಲೆವೆಲ್ ಡಿಫಿಕಲ್ಟಿ ಕ್ವೆಶ್ಚನ್ ನಂಬರ್ 79 ನಿಮ್ಮ LBA ಡಾಕ್ಯುಮೆಂಟಲ್ಲಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದಿಸ್ ಕ್ವೆಶ್ಚನ್. ಸೊ ಪ್ರಶ್ನೆ ಏನಿದೆ ನೋಡಿ ಈಗ. ಸೊ ಪ್ರೂವ್ ದ್ಯಾಟ್ ಸೈನ್ A ಡಿವೈಡೆಡ್ ಬೈ 1 ಮೈನಸ್ ಕಾಟ್ A ಪ್ಲಸ್ ಕಾಸ್ A ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ A ಈಸ್ ಈಕ್ವಲ್ ಟು ಸೈನ್ A ಪ್ಲಸ್ ಕಾಸ್ A ಅಂತ ಇದೆ. ಓಕೆ, ಸೊ ಸ್ಟೂಡೆಂಟ್ಸ್ ಇನ್ನೊಂದು, ಇದು ನಾವು ಡೈರೆಕ್ಟಾಗಿ LBA ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ಈ ಪಾಠನ ನಿಮ್ಮ ಸ್ಕೂಲಲ್ಲಿ ಮಾಡಿ ನಿಮಗೆ ಅರ್ಥ ಆಗಿದೆ ಅಂದರೆ ಫೈನ್, ನೀವು ಈ ವಿಡಿಯೋನ ನೋಡ್ಬೋದು. ಅಕಸ್ಮಾತ್ ಸ್ಕೂಲಲ್ಲಿ ಮಾಡಿದರೆ ನಂಗೆ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗಿಲ್ಲ ಅಥವಾ ನಂಗೆ ಇನ್ನೊಂದು ಸ್ವಲ್ಪ ಹೇಳ್ಕೊಡ್ಬೇಕು, ಕಾನ್ಸೆಪ್ಟ್ಸ್ ರಿವೈಸ್ ಆಗಬೇಕಂದ್ರೆ ಪರೀಕ್ಷೆ ಚಾನಲಲ್ಲಿ ಒನ್ ಶಾರ್ಟ್ ಟ್ರಿಗ್ನಾಮೆಟ್ರಿ ಅಂತ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಹೋಗ್ಬಿಟ್ಟು ನೋಡಿ. ಅಲ್ಲಿ ಈ ಪಾಠದ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಬಿಟ್ಟು ಇದನ್ನು ನೋಡಿದ್ರೆ ಇನ್ನಷ್ಟು ಜಾಸ್ತಿ ಅರ್ಥ ಆಗುತ್ತೆ. ಅಥವಾ ನೀವು ಆಲ್ರೆಡಿ ಆ ವಿಡಿಯೋ ನೋಡಿದರೆ ಈ ವಿಡಿಯೋ ನೋಡಿದ್ರೆ ಇಟ್ ವಿಲ್ ಬಿ ಗ್ರೇಟ್ ಫಾರ್ ಯು, ರೈಟ್? ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ, ಸೈನ್ A ಬೈ 1 ಮೈನಸ್ ಕಾಟ್ A ಕಾಸ್ A ಬೈ 1 ಮೈನಸ್ ಟ್ಯಾನ್ A ಈಸ್ ಈಕ್ವಲ್ ಟು ಸೈನ್ A ಪ್ಲಸ್ ಕಾಸ್ A ಅಂತ ಪ್ರೂವ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ ನಾವು ಏನು ತರಿಸ್ಬೇಕು? ಸೈನ್ A ಪ್ಲಸ್ ಕಾಸ್ A. ಅಂದರೆ ನಾವು ಪ್ರೂವ್ ಮಾಡಬೇಕಾಗಿರೋದು ಸೈನು ಮತ್ತು ಕಾಸಲ್ಲಿ ಇರಬೇಕು, ಕರೆಕ್ಟಾ? ಎಸ್. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ? ಸೈನ್ ಕಾಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕಾಟ್ ಮತ್ತು ಟ್ಯಾನನ್ನು ಕೊಟ್ಟಿದ್ದಾರೆ, ಹೌದಾ? ಸೊ ಈ ಕಾಟ್ ಮತ್ತು ಟ್ಯಾನನ್ನು ನಾವು ಏನು ಮಾಡೋಣ? ಸೈನ್ ಮತ್ತು ಕಾಸ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಯಾವ ಥರ ಬರೀಬೋದು ಈಗ? ಸೈನ್ A ಡಿವೈಡೆಡ್ ಬೈ 1 ಮೈನಸ್ ಕಾಟ್ನ ನಾವು ಕಾಸ್ A ಬೈ ಸೈನ್ A ಅಂತ ಬರೆಯೋಣ, ಪ್ಲಸ್ ಕಾಸ್ Aನ ಕಾಸಿನ ಅದೇ ಥರ ಬರೆದ್ಬಿಟ್ಟು 1 ಮೈನಸ್ ಸೈನ್ A ಬೈ ಕಾಸ್ A ಅಂತ ಬರೆಯೋಣ. ಕಾಟ್ A ಅಂದರೆ ಕಾಸ್ A ಬೈ ಸೈನ್ A, ಟ್ಯಾನ್ A ಅಂದರೆ ಸೈನ್ A ಬೈ ಕಾಸ್ A, ರೈಟ್? ಸೊ ಏನು ಮಾಡಿದ್ವಿ ನೋಡಿ, ಮೊದಲನೇ ಸ್ಟೆಪ್ಪು ರೈಟ್ ಹ್ಯಾಂಡ್ ಸೈಡ್ನ ನೋಡ್ಬೇಕು ನಾವು. ಏನು ಕೇಳ್ತಾ ಇದ್ದಾರೆ ನಮಗೆ? ಏನನ್ನ ಪ್ರೂವ್ ಮಾಡ್ಬೇಕು ನಾವು? ಸೈನ್ ಮತ್ತು ಕಾಸ್ನ ಬರ್ಸ್ಬೇಕು, ಅದು ನಮ್ಮ ಆಬ್ಜೆಕ್ಟಿವ್. ಓಕೆ, ಅರ್ಥ ಆಯಿತು, ನಾವೇನ ಬರ್ಸ್ಬೇಕಂತ ಅರ್ಥ ಆಯಿತು. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬನ್ನಿ. ಇದು ಸೈನ್ ಕಾಸಲ್ಲಿದೆ, ಇದಕ್ಕೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಇದು ಕಾಟ್ ಟ್ಯಾನಲ್ಲಿದೆ, ಹಾಗೆ ಬಿಡಬೇಕಾ? ಬೇಡ, ಅದನ್ನು ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಸೈನ್ ಪ್ಲಸ್ ಕಾಸೇ ಬರ್ಸ್ಬೇಕು. ಕ್ಲಿಯರ್? ಅರ್ಥ ಆಗ್ತಿದೆಯಾ? ರೀಸನಿಂಗ್ ಇದೆ ಒಂದು ಸ್ಟೆಪ್ಪಲ್ಲಿ. ಈ ಸ್ಟೆಪ್ಪಲ್ಲಿ ನಾವು ಯಾಕೆ ಈ ಥರ ಬರೀತಾ ಇದ್ದೀವಿ? ಯಾಕೆ ಇದನ್ನೇ ಬಿಡ್ತಾ ಇಲ್ಲ? ಯಾಕಂದರೆ ನಮ್ಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಸೈನ್ ಮತ್ತು ಕಾಸ್ ಬರಬೇಕು. ಅದಕ್ಕೆ ಇದನ್ನು ನಾವು ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಒಂದು ರೀಸನ್ ಸಿಕ್ತು ನಿಮಗೆ. ನೆಕ್ಸ್ಟು, ಓಕೆ ಸರ್, ಫಸ್ಟ್ ಸ್ಟೆಪ್ ಕನ್ವರ್ಟ್ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿ. ನ್ಯೂಮರೇಟರ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ನೀವು? ಇಲ್ಲ, ರೈಟ್?
ಸೊ ನ್ಯೂಮರೇಟರ್ ಬರೀ ಸೈನ್ ಎ ಇದೆ, ಏನು ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ. ಇಲ್ಲಿ ಬರೀ ಕಾಸ್ ಇದೆ, ಏನು ಮಾಡೋಕ್ಕೆ ಸಾಧ್ಯ? ಏನೂ ಇಲ್ಲ. ಡಿನಾಮಿನೇಟರಲ್ಲಿ ಒಂದು ನಂಬರ್ ಇದೆ, ಒಂದು ಫ್ರಾಕ್ಷನ್ ಇದೆ, ಒಂದು ನಂಬರ್ ಇದೆ, ಒಂದು ಫ್ರಾಕ್ಷನ್ ಇದೆ. ಡಿನಾಮಿನೇಟರ್ನ ಸಿಂಪ್ಲಿಫೈ ಮಾಡಿ ಈಗ. ಸೊ ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಇದೀಗ? ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಓಕೆ ಸರ್, ಎಲ್ ಸಿ ಎಮ್ನ ತೊಗೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕೀಗ? ನೆಕ್ಸ್ಟ್ ಏನು ಮಾಡೋಕ್ಕಾಗತ್ತೆ ಅಂತ ನೋಡಿ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದ್ಸರಿ ಸಿಂಪ್ಲಿಫೈ ಮಾಡೋಣ. ಇದು ನೋಡಿ, ಇದು ನ್ಯೂಮರೇಟರು ಡಿವೈಡೆಡ್ ಬೈ ಇದಿರೋದು ಡಿನಾಮಿನೇಟರ್. ಈ ಡಿನಾಮಿನೇಟರಲ್ಲಿರುವ ಫ್ರ್ಯಾಕ್ಷನ್ನ ಮೇಲ್ಗಡೆಗೆ ತೊಗೊಂಡು ಹೋಗಿ, ಆಯಿತಾ? ಈ ಡಿನಾಮಿನೇಟರಲ್ಲಿರುವ ಫ್ರ್ಯಾಕ್ಷನ್ನ ಮೇಲ್ಗಡೆಗೆ ತೊಗೊಂಡು ಹೋಗಿ. ಸೊ ನ್ಯೂಮರೇಟರು ಡಿನಾಮಿನೇಟರ್, ರೈಟ್? ಫ್ರ್ಯಾಕ್ಷನ್, ಭಿನ್ನರಾಶಿ. ಸೊ ಡಿನಾಮಿನೇಟರಲ್ಲಿ ಒಂದು ಫ್ರ್ಯಾಕ್ಷನ್ ಬಂದಾಗ ನೋಡಿ, ಡಿನಾಮಿನೇಟರಲ್ಲಿ ಒಂದು ಫ್ರ್ಯಾಕ್ಷನ್ ಬಂದಾಗ ಸಿಂಪ್ಲಿಫೈ ಯಾವ ಥರ ಮಾಡೋದಂದರೆ ಇದನ್ನು ನಾವು ಮೇಲ್ಗಡೆ ತೊಗೊಂಡು ಹೋಗ್ಬೋದು. ಸೊ ಮೇಲ್ಗಡೆ ತೊಗೊಂಡು ಹೋಗಿದ ತಕ್ಷಣ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ರೆಸಿಪ್ರೋಕಲ್ ಆಗುತ್ತೆ. ಅಂದರೆ ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ ಇದಲ್ವಾ, ಇದನ್ನು ಉಲ್ಟಾ ಮಾಡಿ. ಈಗ ಉಲ್ಟಾ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ನೋಡಿ. ಇದು ಮೇಲ್ಗಡೆ ತೊಗೊಂಡೋದಾಗ ಏನಾಗುತ್ತೆ? ಸೈನ್ ಎ ಇಂಟು, ಇದನ್ನು ಉಲ್ಟಾ ಬರೀರಿ, ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ, ಆಯಿತಾ? ಪ್ಲಸ್ನ ಹಾಗೆ ಬರೀರಿ, ಕಾಸ್ ಎ ಇಂಟು, ಇದು ಕಾಸ್ ಇದೆ ಆ್ಯಕ್ಚುಲಿ, ಸೈನ್ ಅಂತ ಬರೆದಿದ್ದೀನಿ ಬೈ ಮಿಸ್ಟೇಕ್ ಇಲ್ಲಿ. ದಿಸ್ ಇಸ್ ನಾಟ್ ಸೈನ್, ದಿಸ್ ಇಸ್ ಕಾಸ್. ಕಾಸ್ ಇಲ್ಲಿ ನೋಡಿ, ಈ ಕಾಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಡಿನಾಮಿನೇಟರ್ ಕಾಸ್ ಇರುತ್ತೆ, ಸೊ ಕಾಸ್. ಸೊ ಕಾಸ್ ಎ ಇಂಟು ಕಾಸ್ ಎ, ಓಕೆ, ಕಾಸ್ ಎ ಇಂಟು ಕಾಸ್ ಎ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ, ರೈಟ್? ಸೊ ರೆಸಿಪ್ರೋಕಲ್ ಅಂದರೆ ಏನು? ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ, ರೈಟ್? ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ, ಆ ರೀತಿ ಬರ್ತಿದ್ದೀವಿ. ಮಲ್ಟಿಪ್ಲೈ ಆಗುತ್ತೆ, ಮತ್ತೆ ಇಲ್ಲಿ ನೋಡಿ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಇದನ್ನು ಫುಲ್ ಹಾಕಿದ್ರು ಒಂದೇ, ಈ ಥರ ಬರೆದ್ರು, ಈ ಥರ ಬರೆದ್ರು ಒಂದೇ, ಈ ಥರ ಬರೆದ್ರು ಒಂದೇ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನು ಮಾಡ್ಬೋದು ಈಗ? ಸಿಂಪ್ಲಿಫೈ ಮಾಡಿ ಮತ್ತೆ. ಸೈನ್ ಇಂಟು ಸೈನ್ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಮೈನಸ್ ಸೈನ್ ಎ. ಇಲ್ಲಿವರೆಗೂ ಬಂತು. ನೆಕ್ಸ್ಟ್ ಏನಪ್ಪ ಮಾಡೋದು? ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಸೈನ್ ಎ ಪ್ಲಸ್ ಕಾಸ್ ಎ ಬೇಕಾಗಿದೆ, ಬಟ್ ನಮಗೆ ಈ ಥರ ಬರ್ತಾ ಇದೆ. ಏನು ಮಾಡೋದು ಈಗ ನೆಕ್ಸ್ಟು? ಸಿಂಪಲ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎನಾ? ಹೌದಾ? ಎಸ್. ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಬಂದಿದೆ, ಚೂರು ಚೇಂಜ್ ಆಗ್ತಾ ಇದೆ. ಡಿನಾಮಿನೇಟರ್ಗಳು ಸೇಮ್ ಆಗಿಬಿಟ್ರೆ ನಾವು ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಸೊ ಈಗ ಡಿನಾಮಿನೇಟರ್ನ ಸೇಮ್ ಮಾಡೋದಕ್ಕೆ ನಾವೇನು ಮಾಡೋಣ? ಈ ಡಿನಾಮಿನೇಟರಿಂದ ಮೈನಸ್ನ ಆಚೆ ತೊಗೊಳ್ಳೋಣ. ಏನಕ್ಕೆ ನಾವು ಮೈನಸ್ ಆಚೆ ತೊಗೋತಾ ಇದ್ದೀವಿ? ಯಾಕಂದರೆ ಇದು ಮತ್ತು ಇದು ಎರಡು ಸೇಮ್ ಆಗೋಗುತ್ತೆ, ಆಯಿತಾ? ಸೊ ಈಗ ಮೈನಸ್ನ ಆಚೆ ತೊಗೊಳ್ಳೋಣ ಬನ್ನಿ. ಯಾವ ಥರ ಕಾಣಿಸುತ್ತಾಗ? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ, ಇದು ಮೈನಸ್ ಆಚೆ ತೊಗೊಂಡ್ರೆ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಮೈನಸ್, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಇದೇನಾಗುತ್ತೆ ಅವಾಗ? ಸೈನ್ ಎ ಮೈನಸ್ ಕಾಸ್ ಎ. ಡಿನಾಮಿನೇಟರಲ್ಲಿ ತೊಗೊಂಡಿರುವ ಮೈನಸ್ಸು ಡಿನಾಮಿನೇಟರಲ್ಲಿ ಇರೋದಿಲ್ಲ, ನ್ಯೂಮರೇಟರ್ಗೆ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ನ್ಯೂಮರೇಟರ್ನ ಬರೆದಿದ್ದೀನಿ, ಆಯಿತಾ? ಮೈನಸ್ನ ಕಾಮನ್ ತೊಗೊಂಡ್ವಿ, ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡಿದ ತಕ್ಷಣ ಏನಾಗುತ್ತೆ? ಈ ಸೈನ್ ಪಾಸಿಟಿವ್ ಆಗುತ್ತೆ, ಕಾಸ್ ನೆಗೆಟಿವ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ? ಇವೆರಡು ಡಿನಾಮಿನೇಟರ್ ಸೇಮ್ ಆಗುತ್ತೆ. ಇವೆರಡು ಡಿನಾಮಿನೇಟರ್ ಸೇಮ್ ಆದರೆ ಏನು ಮಾಡ್ಬೋದು ನಾವು? ನಾವು ದ ಎಲ್ ಸಿ ಎಮ್ ಎಸ್ ಸೈನ್ ಎ ಮೈನಸ್ ಕಾಸ್ ಎ. ಇವಾಗ ಏನಾಗುತ್ತೆ? ನ್ಯೂಮರೇಟರಲ್ಲಿ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಇಲ್ಲಿ ಒಂದು ಡೌಟ್ ಬರುತ್ತೆ ಎಲ್ಲರಿಗೂ, ಸರ್ ನಾವು ಇಲ್ಲಿ ಕಾಮನ್ ತೊಗೊಂಡ್ವಿ, ಓಕೆ, ಇಲ್ಲಿ ನಾವೇನ ಕಾಮನ್ ತೊಗೊಂಡ್ವಿ? ಮೈನಸ್ನ ಕಾಮನ್ ತೊಗೊಂಡ್ವಿ. ಮೈನಸ್ನ ಕಾಮನ್ ತೊಗೊಂಡಿದ ತಕ್ಷಣ ಈ ಥರ ಬರುತ್ತೆ, ಡಿನಾಮಿನೇಟರ್ ಸೇಮ್ ಆಗುತ್ತೆ, ನೀವು ಈ ಥರ ಬರೆದ್ರಿ, ಫೈನ್. ನಾವು ಯಾಕೆ ಇಲ್ಲಿ ಮೈನಸ್ನ ಕಾಮನ್ ತೊಗೋಬಾರ್ದು? ಇಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಕಾಸ್ ಎ ಮೈನಸ್ ಸೈನ್ ಎ, ಇದು ಕೂಡ ಕರೆಕ್ಟೇ. ಸೊ ಕಾಸ್ ಎ ಮೈನಸ್ ಸೈನ್ ಎ, ಕಾಸ್ ಎ ಮೈನಸ್ ಸೈನ್ ಎ, ಡಿನಾಮಿನೇಟರ್ ಸೇಮ್ ಆಯಿತು. ಸೊ ಇವಾಗಲೂ ನಾವು ಬರಿಬೋದಲ್ವಾ? ಬಟ್ ಆ ಥರ ಮಾಡಿದಾಗ ಏನಾಗುತ್ತೆ? ಆ ಥರ ಮಾಡಿದ್ರು ನಿಮಗೆ ಆನ್ಸರ್ ಬರುತ್ತೆ. ಸೊ ನೀವು ಮೈನಸ್ನ ಇಲ್ಲಿ ಕಾಮನ್ ತೊಗೊಂಡ್ರೂ ಆನ್ಸರ್ ಬರುತ್ತೆ, ಇಲ್ಲಿ ಕಾಮನ್ ತೊಗೊಂಡ್ರೂ ಆನ್ಸರ್ ಬರುತ್ತೆ, ರೈಟ್? ಇಲ್ಲೇ ಕಾಮನ್ ತೊಗೋಬೇಕಂತ ಏನಿಲ್ಲ, ಫೈನ್. ಸೊ ಅಲ್ಲಿ ತೊಗೊಂಡ್ರೂ ಇಟ್ ಇಸ್ ಪ್ರಾಪರ್. ಸೊ ಇವಾಗ ಇದು ಯಾವ ಫಾರ್ಮುಲಾ ಇದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಸೊ ಇದು ಕ್ಯಾನ್ಸಲ್ ಔಟ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್
ಹೆನ್ಸ್ ಪ್ರೂವ್ಡ್. ಅಷ್ಟೇ. ಓಕೆ, ಅರ್ಥ ಆಯ್ತಾ? ಸೊ ಸ್ಟೂಡೆಂಟ್ಸ್, ನೀವು ವಿಲ್ ಕಾಮನ್ ತೊಗೊಂಡಿದ್ರೆ ಏನಾಗ್ತಾ ಇತ್ತು? ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರೇ ಬರ್ತಾ ಇತ್ತು. ಸೊ ಅವಾಗ ಕಾಸ್ ಎ ಮೈನಸ್ ಸೈನೆ, ಕಾಸ್ ಎ ಪ್ಲಸ್ ಸೈನೆ. ಸೊ ಕಾಸ್ ಎ ಮೈನಸ್ ಸೈನೆ, ಕಾಸ್ ಎ ಮೈನಸ್ ಸೈನೆ ಕ್ಯಾನ್ಸಲ್ ಆಗ್ತಾ ಇತ್ತು. ಆವಾಗಲೂ ಕೂಡ ನಮಗೆ ಆರ್ ಎಚ್ ಎಸ್ ಎ ಬರ್ತಾ ಇತ್ತು. ಸೊ ನಾನು ಇಲ್ಲಿ ಕಾಮನ್ ತೊಗೊಂಡೆ, ಫೈನ್. ನೀವು ಇಲ್ಲಿ ಕಾಮನ್ ತೊಗೊಂಡ್ರು ಆಬ್ಸಲ್ಯೂಟ್ಲಿ ಫೈನ್, ರೈಟ್? ಏನು ಚೇಂಜಸ್ ಆಗಲ್ಲ. ಸೊ ಜಸ್ಟ್ ಈ ಡೌಟ್ ನಿಮಗೆ ಬರೋಕ್ಕಿಂತ ಮುಂಚೆ ನಾನು ಹೇಳಿಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಇದು ನಮ್ಮ ಆರ್ ಎಚ್ ಎಸ್ ಹೆನ್ಸ್ ಪ್ರೂವ್ಡ್. ಸೊ ಸ್ಟೂಡೆಂಟ್ಸ್, ಪ್ರತಿ ಪ್ರಾಬ್ಲಮ್ LBA 3 ಮಾರ್ಕ್ಸ್ನ ಡಿಫಿಕಲ್ಟ್ ಕ್ವಶನ್ ಆಗಿದ ತಕ್ಷಣ ನಾನು ರೆಡ್ ಮಾರ್ಕಲ್ಲಿ ಒಂದು ಬಾಕ್ಸಸ್ಗಳನ್ನು ಹಾಕ್ತೀನಿ. ಅದನ್ನು ನೀವು ಗಮನಿಸಿ, ಆಯಿತಾ? ಸೊ ಇಲ್ಲಿ ನಾನು ರೆಡ್ ಬಾಕ್ಸಲ್ಲಿ ಯಾವುದನ್ನು ಹಾಕ್ತೀನಿ ಅಂದರೆ ಇದನ್ನು ಒಂದೇ ಹಾಕ್ತೀನಿ ನಾನು. ಯಾವ ಪಾಠ ಇದು? ದಿಸ್ ಇಸ್ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿಯ LBAಯಲ್ಲಿ 3 ಮಾರ್ಕ್ಸಿನ ಡಿಫಿಕಲ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಹೌದಾ? ಎಸ್. ಈ ಡಿಫಿಕಲ್ಟ್ ಕ್ವಶನ್ ಸಾಲ್ವ್ ಮಾಡೋ ಸೊಲ್ಯೂಷನಲ್ಲಿ 1 2 3 4 5 6 7 ಸ್ಟೆಪ್ನ ನಾವು ಮಾಡಿದ್ದೀವಿ. 7 ಸ್ಟೆಪ್ಸ್ ಆಗಿದ ತಕ್ಷಣ ಏನು ಬಂತು ನಮಗೆ? ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೆನ್ಸ್ ಪ್ರೂವ್ಡ್. ನೀವು ಈ 7 ಸ್ಟೆಪ್ನ ಎಕ್ಸಾಮಲ್ಲಿ ಬರೆದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಬಟ್ ಇಲ್ಲಿ ಗಮನಿಸಬೇಕಾಗಿರುವ ವಿಷಯ, ಅಬ್ಸರ್ವ್ ಮಾಡಬೇಕಾಗಿರೋ ಒಂದು ವಿಷಯ ಏನಂದರೆ, ಈ 7 ಸ್ಟೆಪ್ಗಳಲ್ಲಿ ಈ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಟ್ರಿಗ್ನಾಮೆಟ್ರಿ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾ ಇರೋದು. ಈ ಒಂದೇ ಒಂದು ಸ್ಟೆಪ್ಪಲ್ಲಿ ಟ್ರಿಗ್ನಾಮೆಟ್ರಿಯ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾ ಇರೋದು ಒಂದೇ ಸ್ಟೆಪ್ಪಲ್ಲಿ. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ದಿಸ್ ಇಸ್ LCM. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ದಿಸ್ ಇಸ್ ಸಿಂಪ್ಲಿಫಿಕೇಶನ್ ಆಫ್ LCM. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ಇದು ಏನು ಮಾಡ್ತಾ ಇದ್ದೀವಿ ಇಲ್ಲಿ? ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ, ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ಇದು ಮೈನಸ್ನ ಕಾಮನ್ ತಗೋತಿದ್ದೀವಿ, ಸಿಂಪ್ಲಿಫಿಕೇಶನಲ್ಲಿ ಬರುತ್ತೆ. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ಇದನ್ನ ಕಾಮನ್ ಡಿನಾಮಿನೇಟರ್ನ ಬರೆದ್ಬಿಟ್ಟು ನ್ಯೂಮರೇಟರ್ಗಳನ್ನು ಆ್ಯಡ್ ಮಾಡಿದ್ದೀವಿ. ಇದು ಟ್ರಿಗ್ನಾಮೆಟ್ರಿನ ಅಲ್ಲ, ಇಲ್ಲಿ ಒಂದು ಆಲ್ಜಿಬ್ರೈಕ್ ಫಾರ್ಮುಲಾನ ಯೂಸ್ ಮಾಡ್ತಿದ್ದೀವಿ. ಯಾವುದು? A² - B² ಈಕ್ವಲ್ಸ್ A + B ಇಂಟು A - B. ಇದು ಕ್ಯಾನ್ಸಲ್ ಮಾಡಿದ್ವಿ, ಇದು ಟ್ರಿಗ್ನಾಮೆಟ್ರಿನ ಅಲ್ಲ. ಸೊ ಕೊನೆಯದಾಗ ಉಳ್ಕೊಂಡಿರೋ ಆನ್ಸರು sin A + cos A, ಅದು ನಮ್ಮ ಆರ್ ಎಚ್ ಎಸ್. ಸೊ ಟ್ರಿಗ್ನೋಮೆಟ್ರಿಯ ಪ್ರಾಬ್ಲಮ್ ಇದು. ಟ್ರಿಗ್ನೋಮೆಟ್ರಿ ಎಷ್ಟು ಸ್ಟೆಪ್ಪಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಾವು? ಒಂದೇ ಒಂದು ಸ್ಟೆಪ್ಪಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬೇಸಿಕ್ ಏನ ಸ್ಟೆಪ್ಪು? ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್, ಅಷ್ಟೇ. ಈ ಒಂದೇ ಒಂದು ಸ್ಟೆಪ್ಪಲ್ಲಿ ಅಷ್ಟೇ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಮಿಕ್ಕಿದ ಸ್ಟೆಪ್ಸಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ತಿದ್ದೀವಾ? ನೋ, ಟ್ರಿಗ್ನೋಮೆಟ್ರಿ ನಾವು ಮಿಕ್ಕಿದ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತಾ ಇಲ್ಲ. ಹಾಗಾದರೆ ಮಿಕ್ಕಿದ ಸ್ಟೆಪ್ಗಳೇನು? ಇಟ್ ಈಸ್ ಓನ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಓಕೆ, ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾನು ಎಲ್ಲೆಲ್ಲ ರೆಡ್ ಬಾಕ್ಸ್ ಹಾಕ್ತೀನೋ ಅದು ಒಂದೇ ಕಡೆ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ ಅಂತ. ಸೊ ಈ ಪ್ರಶ್ನೆಯಲ್ಲಿ ಇರುವ ಹ್ಯಾಕ್ಗಳು ಏನಪ್ಪ ಅಂದರೆ, ರೈಟ್ ಹ್ಯಾಂಡ್ ಸೈಡ್ನ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ನ ಅದೇ ರೀತಿ ಸಿಂಪ್ಲಿಫೈ ಮಾಡಿ. ಸೈನ್ ಕಾಸ್, ಇದು ಕೂಡ ಸೈನ್ ಕಾಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ನ ಕಾಮನ್ ಮಾಡಿಕೊಂಡ್ರೆ ನ್ಯೂಮರೇಟರ್ಗಳನ್ನು ಆ್ಯಡ್ ಮಾಡ್ಬೋದು. ಇನ್ನೊಂದು ವೆರಿ ಪಾಯಿಂಟ್, A² - B² ಬಂದಾಗ A + B ಇಂಟು A - B ನ ಬರೀಬೇಕು. ದೀಸ್ ಆರ್ ದ 3 ಥಿಂಗ್ಸ್, 3 ಹ್ಯಾಕ್ಸ್ ಇನ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೆಕ್ಸ್ಟ್ ಯಾವುದಿದೆ ಪ್ರಶ್ನೆ? ಇಲ್ದಿದೆ ನೋಡಿ. ಓಕೆ, ಸೊ 2021 ಡಿಫಿಕಲ್ಟ್ ಕ್ವೆಶ್ಚನ್ LBಯಲ್ಲಿ 82ನೇ ಪ್ರಾಬ್ಲಮ್, 82nd ಪ್ರಾಬ್ಲಮ್ ಇದಾಗಿದೆ, ಆಯಿತಾ? ಸೊ ನಾವಿಲ್ಲಿ ಏನು ಮಾಡಬೇಕು? cos θ - 2 cos cube θ ಡಿವೈಡೆಡ್ ಬೈ 2 sin cube θ - sin θ ಇಸ್ ಈಕ್ವಲ್ ಟು cot θ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ 3 ಮಾರ್ಕ್ಸ್ ಕೇಳಿರೋದು ಡಿಫಿಕಲ್ಟ್ ಕ್ವೆಶ್ಚನ್, ಮಾಡೆಲ್ ಕ್ವೆಶ್ಚನ್ ಪೇಪರ್ 2021 ಇಂದ ಬಂದಿದೆ. ಈಗ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ cot θ ಕೊಟ್ಟಿದ್ದಾರೆ. ಲೆಟ್ ಸ್ಟಾರ್ಟ್ ವಿತ್ LHS. LHSನ ತಗೊಳ್ಳಿ. ಸೊ LHS ಅಲ್ಲಿ ಏನು ಬರುತ್ತೆ ಈಗ? cos θ ಮೈನಸ್ 2 cos cube θ ದ ಹೋಲ್ ಡಿವೈಡೆಡ್ ಬೈ 2 sin cube θ ಮೈನಸ್ sin θ. ನಾವೇನನ್ನ ತರಿಸ್ಬೇಕು ಇದರಿಂದ? ಕಾಟ್ ಥೀಟಾನ ತರಿಸ್ಬೇಕು. ಕಾಟ್ ಥೀಟ ಅಂದ್ರೆ ಏನು? ಕಾಸ್ ಬೈ ಸೈನ್, ಹೌದಾ? ಕಾಟ್ ಅಂದರೆ ಕಾಸ್ ಬೈ ಸೈನ್. ಇವಾಗ ಯಾವ ಥರ ಸ್ಟಾರ್ಟ್ ಮಾಡೋದು ಸಿಂಪ್ಲಿಫಿಕೇಶನ್ನ? LHSನ ನೋಡಿ. ನ್ಯೂಮರೇಟರಲ್ಲಿ ನಾವು ಕಾಸ್ನ ಕಾಮನ್ ತಗೋಬೋದಾ? ಎಸ್, ಕಾಸ್ನ ಕಾಮನ್ ತಗೊಳ್ಳಿ. ಕಾಸ್ ಥೀಟ ಕಾಮನ್, ಅವಾಗೇನಾಗುತ್ತೆ? ಇಲ್ಲಿ 1 ಉಳ್ಕೊಳ್ಳುತ್ತೆ, 2 cos² θ ಅಂತ ಉಳ್ಕೊಳ್ಳುತ್ತೆ, ದ ಹೋಲ್ ಡಿವೈಡೆಡ್ ಬೈ. ಡಿನಾಮಿನೇಟರ್ ಏನು ಕಾಮನ್ ತೆಗಿಬೋದು? ಸೈನ್ ಥೀಟಾನ ಕಾಮನ್ ತೆಗಿಬೋದು. ಸೈನ್ ಥೀಟಾನ ಕಾಮನ್ ತಗೊಳ್ಳಿ, ಏನು ಉಳ್ಕೊಳ್ಳುತ್ತಾಗ? 2 sin² θ -1 ಅಂತ ಉಳ್ಕೊಳ್ಳುತ್ತೆ. ಕಾಸ್ ಬೈ ಸೈನ್ ಇಸ್ ಕಾಟ್, ಬಂತು ಆನ್ಸರ್. ಬಟ್ ಇವೆರಡನ್ನ ನಾವು ಹೋಗಿಸ್ಬೇಕು ಅಲ್ವಾ? ಎಸ್. ಸೊ ನಾವೇನು ಮಾಡೋಣ ಇಲ್ಲಿ? ಈ cos² ಜಾಗದಲ್ಲಿ cos² θ ಅಂದರೆ 1 - sin² θ ಅಂತ ಬರೆಯೋಣ. ಏನಕ್ಕೆ ಸರ್ ಇದನ್ನು ಬರೀಬೇಕು ನಾವು? ಏನಕ್ಕಂದರೆ ಕಾಟ್ ಥೀಟಾ ತೋರಿಸ್ಬೇಕು ನೀವು, ಹೌದಾ? ಎಸ್.
ಕಾಟ್ ಥೀಟಾ ಬಂತ ನಮಗೆ? ಎಸ್. ಇವೆರಡು ಇದ್ರೆ ಓಕೆನಾ? ಇಲ್ಲ. ಇವೆರಡನ್ನ ಏನು ಮಾಡಿಸ್ಬೇಕು ನಾವೀಗ? ಹೋಗಿಸ್ಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಸೈನ್ ಸ್ಕ್ವೇರ್ ಬರ್ಸುವ ಪ್ರಯತ್ನ ಮಾಡೋಣ. ಇಲ್ಲಿ ಸೈನ್ ಸ್ಕ್ವೇರ್ ಬರ್ಸುವ ಪ್ರಯತ್ನ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಕಾಸ್ ಬೈ ಸೈನ್ ಏನಾಗುತ್ತೆ? ಇಲ್ಲಿ ನಮಗೆ ಕಾಟ್ ಥೀಟಾ ಅಂತ ಬರೆದ್ಬಿಡ್ತೀನಿ ನಾನು, ಕಾಟ್ ಥೀಟಾ. ಓಕೆ, 1 ಮೈನಸ್ 2 ಕಾಸ್ ಸ್ಕ್ವೇರಿನ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ರೈಟ್? ಓಕೆ, ಸೊ ನೆಕ್ಸ್ಟ್ ಕಾಟ್ ಥೀಟಾನ ಹಾಗೆ ಬರೀರಿ. ಕಾಟ್ ಥೀಟಾ 1 ಮೈನಸ್ 2 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಮತ್ತೇನಾಗುತ್ತೆ ಈಗ? ಕಾಟ್ ಥೀಟಾ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. 1 ಮೈನಸ್ 2 ಇಸ್ ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಕಾಟ್ ಥೀಟಾ ಉಳ್ಕೊಳ್ಳುತ್ತೆ. ಅದೇ ನಮ್ಮ RHS, ಹೆನ್ಸ್ ಪ್ರೂವ್ಡ್. ಅಷ್ಟೇ, ಸಿಂಪಲ್. ಓಕೆ, ಸೊ ಡಿಫಿಕಲ್ಟ್ ಕ್ವಶನ್ LBA 82nd ಕ್ವಶನ್ ಆಗಿದೆ. LHS RHS ಅನ್ನು ನೋಡಿದ್ವಿ. RHS ಅಲ್ಲಿ ಕಾಟ್ ಇದೆ. ಕಾಟ್ ಅಂದರೆ ಕಾಸ್ ಬೈ ಸೈನ್. ಸೊ ನಾವು ನ್ಯೂಮರೇಟರಲ್ಲಿ ಕಾಸ್ನ ಕಾಮನ್ ತೊಗೊಂಡ್ವಿ, ಡಿನಾಮಿನೇಟ್ರಲ್ಲಿ ಸೈನ್ನ ಕಾಮನ್ ತೊಗೊಂಡ್ವಿ. ಸೊ ಪ್ರೂಫ್ ಕ್ವಶನ್ಸಲ್ಲಿ ಸ್ಟೂಡೆಂಟ್ಸ್, ಎಲ್ಲ ಪ್ರೂಫ್ ಕ್ವಶನ್ಗಳಿಗೆ ಇದು ಒಂದೇ ಸ್ಟೆಪ್ ಅಂತ ಇರಲ್ಲ. ಆ ಪ್ರೂಫ್ ಕ್ವಶನ್ಸ್ಗಳಿಗೆ ನೀವು ಆ ರೀತಿನೇ ಸಾಲ್ವ್ ಮಾಡಬೇಕು. ಇವಾಗ ನಾನಿಲ್ಲಿ ಕಾಸ್ ಕಾಮನ್ ತೊಗೊಂಡೆ, ನೆಕ್ಸ್ಟ್ ಕ್ವಶನಲ್ಲಿ ನಾನು ಕಾಸ್ ಕಾಮನ್ ತೊಗೋತೀನಾ? ಇಲ್ಲ. ಸೊ ಅದು ಡಿಪೆಂಡ್ ಆಗೋದು ಪ್ರಶ್ನೆ ಯಾವ ರೀತಿ ಇದೆ, ನಾವು ಏನು ಮಾಡಬೇಕು ಅಂತ. ಸೊ ಇದೇ ಸ್ಟೆಪ್ ಫಸ್ಟ್, ಯಾವಾಗಲೂ ಕಾಸ್ ಕಾಮನ್ ತೊಗೊಳ್ಳೇಬೇಕು ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಸೊ ಪ್ರಶ್ನೆ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ರೆ ನಾವೇನಾದರೂ ಕಾಮನ್ ತೊಗೊಂಡ್ವಾ? ನಾವೇನೂ ಕಾಮನ್ ತೊಗೊಂಡಿಲ್ಲ. ಸಿ ಹಿಯರ್ ವಿ ಕನ್ವರ್ಟೆಡ್. ಕಾಟ್ನ ಕಾಸ್ ಬೈ ಸೈನ್ ಅಂತ, ಟ್ಯಾನ್ನ ಸೈನ್ ಬೈ ಕಾಸ್ ಅಂತ ಕನ್ವರ್ಟ್ ಮಾಡಿದ್ವಿ. ಬಟ್ ನಾವು ಇಲ್ಲಿ ಕನ್ವರ್ಟ್ ಮಾಡಿದ್ವಾ? ಇಲ್ಲ. ಯಾಕೆ ಮಾಡಿಲ್ಲ? ಯಾಕಂದರೆ ಈ ಪ್ರಶ್ನೆ ಬೇರೆ. ಸೊ ಎಲ್ಲ ಪ್ರಶ್ನೆಗೂ ಒಂದೇ ಪ್ರೊಸೀಜರ್ ಅಂತ ಇರೋದಿಲ್ಲ. ಪ್ರೊಸೀಜರ್ ವಿಲ್ ಡಿಪೆಂಡ್ ಅಪಾನ್ ದ ಕ್ವೆಶ್ಚನ್. ಆಯಿತಾ? ಅರ್ಥ ಆಯ್ತಲ್ವಾ? ಸೊ ಕಾಟ್ನ ಕಾಸ್ ಬೈ ಸೈನ್ ಅಂತ ಬರೀಬೋದು. ಸೊ ಕಾಸ್ ಸೈನ್ನ ಕಾಮನ್ ತೊಗೊಳಕ್ಕೆ ಸಾಧ್ಯ ಇತ್ತು, ಅದಕ್ಕೆ ಕಾಮನ್ ತೊಗೊಂಡ್ವಿ ಇಲ್ಲಿ. ಓಕೆ, ಸೊ ತೊಗೊಂಡ್ಮೇಲೆ ಕಾಟ್ ಬಂತು. ಇವೆರಡನ್ನ ಹೋಗಿಸ್ಬೇಕಂತ ಗೊತ್ತಾಯಿತು. ಹೋಗ್ಸೋಕ್ಕಿರೋದು ಒಂದೇ ದಾರಿ, ಐಡೆಂಟಿಟೀಸ್ನ ಯೂಸ್ ಮಾಡಬೇಕು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಅದರಿಂದ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆದು ಸಾಲ್ವ್ ಮಾಡಿದಾಗ ನಮ್ಗೆ ಏನಾಗುತ್ತೆ? ಇವೆರಡು ಸೇಮ್ ಆಗುತ್ತೆ. ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್ ಬಂದುಬಿಡುತ್ತೆ. ಸೊ ಇವಾಗ ನೀವು ಈ ಪ್ರಶ್ನೆನ ಗಮನಿಸಿದಾಗ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿರೋದು ಎಲ್ಲಪ್ಪ ಅಂದರೆ, ಒಂದು ಈ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದೀವಿ. ಆಯಿತಾ? ಇದು ಮೊದಲನೇ ಸ್ಟೆಪ್ಪು. ಇದನ್ನು ಬಿಟ್ಟರೆ ಈ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇದು ಒಂದೇ ಸ್ಟೆಪ್ಪಲ್ಲಿ ಇಲ್ಲೊಂದು ಸತಿ ಯೂಸ್ನ ಮಾಡಿದ್ದೀವಿ ನಾವು ಅಷ್ಟೇ. ಸೊ ಇಲ್ಲಿ ಏನಂತ ಯೂಸ್ ಮಾಡಿದ್ದೀವಿ? ಕಾಸ್ ಬೈ ಸೈನ್ ಇಸ್ ಕಾಟ್. ಇಲ್ಲೇನಂತ ಯೂಸ್ ಮಾಡಿದ್ದೀವಿ? ಕಾಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಟ್ರಿಗ್ನೋಮೆಟ್ರಿನಾ? ಅಲ್ಲ. ದಿಸ್ ಇಸ್ ಆಲ್ ಸಿಂಪ್ಲಿಫಿಕೇಶನ್. ಸೊ 1, 2, 3, 4 ಸ್ಟೆಪ್ಗಳಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಇನ್ನು ಮಿಕ್ಕಿದ 3 ಸ್ಟೆಪ್ ಏನು? ಎಸ್, ಬೇಸಿಕ್ ಮ್ಯಾಥಮೆಟಿಕ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ ಇದನ್ನು. ರೈಟ್? ಸೊ ಈಗ ನಾನು ಈ ಪ್ರಶ್ನೆ ಸಾಲ್ವ್ ಮಾಡಿದ್ದೀನಲ್ವಾ 3 ಮಾರ್ಕ್ಸಿಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್. ಹಿಂದೆ ಕಾಟ್ ಇತ್ತು, ಇಲ್ಲಿ ಟ್ಯಾನ್ ಇದೆ. ನಾವು ವಾಟ್ ಇಸ್ ಟ್ಯಾನ್? ಟ್ಯಾನ್ ಇಸ್ ಸೈನ್ ಬೈ ಕಾಸ್, ಸೈನ್ ಥೀಟಾ ಬೈ ಕಾಸ್ ಥೀಟಾ. ನ್ಯೂಮರೇಟ್ರಲ್ಲಿ ಸೈನ್ನ ಕಾಮನ್ ತೊಗೊಳ್ಳಿ, ಡಿನಾಮಿನೇಟ್ರಲ್ಲಿ ಕಾಸ್ನ ಕಾಮನ್ ತೊಗೊಳ್ಳಿ. ಸೊ ಸೈನ್ ಬೈ ಕಾಸ್ ಇಸ್ ಈಕ್ವಲ್ ಟು ಟ್ಯಾನ್ ಬಂತು. ಸೊ ಏನು ಉಳ್ಕೊಳ್ಳುತ್ತಲ್ವಾ ಬ್ರ್ಯಾಕೆಟಲ್ಲಿ, ಅದನ್ನು ನೀವು ಎಲಿಮಿನೇಟ್ ಮಾಡಬೇಕು. ಯಾವ ರೀತಿ ಎಲಿಮಿನೇಟ್ ಮಾಡಬೇಕು? ಜಸ್ಟ್ ಇವಾಗ ಮುಗಿಸಿದ್ವಲ್ಲ ಪ್ರಶ್ನೆ, ಅದೇ ರೀತಿ ಇದನ್ನು ನೀವು ಎಲಿಮಿನೇಟ್ ಮಾಡಿದ್ರೆ ಟ್ಯಾನ್ ಥೀಟಾ ಬಂದ್ಬಿಡುತ್ತೆ. ಓಕೆ, ಈ ಕ್ವೆಶ್ಚನ್ನ ನಾನು ಮಾಡ್ತಾ ಇಲ್ಲ. ಇದು 83rd ಕ್ವೆಶ್ಚನ್ LBಯಲ್ಲಿ. ಈ ಕ್ವೆಶ್ಚನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಪ್ಲೀಸ್ ಟ್ರೈ ದಿಸ್ ಕ್ವೆಶ್ಚನ್. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಇದನ್ನು ನೋಡಿ. ಈಗ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 2 ಬೈ 2 ಸೈನ್ ಸ್ಕ್ವೇರ್ ಎ ಮೈನಸ್ 1. 84th ಕ್ವೆಶ್ಚನ್ ಪ್ರೂವ್ ದ್ಯಾಟ್ ಅಂತ ಕೇಳ್ತಾ ಇದ್ದಾರೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 2021 ಡಿಫಿಕಲ್ಟ್ LBA. ಓಕೆ, ಸೊ ಸ್ಟೂಡೆಂಟ್ಸ್ ಸಿ, ವೆರಿ ಸಿಂಪಲ್. LHSನ ತಗೊಳ್ಳಿ. ಸೈನ್ ಎ ಮೈನಸ್ ಕಾಸ್ ಎ. ಸೊ ಸೈನ್ ಎ ಮೈನಸ್ ಕಾಸ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ ಕಾಸ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಓಕೆ, RHSನ ಒಂದ್ಸತಿ ನೋಡಿ. ಏನಿದೆ RHS ಅಲ್ಲಿ? ಮೇಲ್ಗಡೆ 2 ಇದೆ, ಫೈನ್. ಕೆಳಗಡೆ 2 ಸೈನ್ ಸ್ಕ್ವೇರ್ ಎ ಅಂತ ಇದೆ. ಅಂದರೆ RHS ಅಲ್ಲಿ ಟ್ರಿಗ್ನೋಮೆಟ್ರಿ ನೋಡೋದಾದ್ರೆ ಸೈನೇ ಇದೆ. ಟ್ರಿಗ್ನೋಮೆಟ್ರಿ ನೋಡೋದಾದ್ರೆ ಸೈನ್. ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ನಮಗೆ ಸೈನ್ ಕಾಸ್ ಇದೆ. ಸೊ ನಾವಿಲ್ಲಿ ಏನು ಮಾಡಬೇಕು? ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಡೂ ಮ್ಯಾಥಮೆಟಿಕ್ಸ್ ಅಷ್ಟೇ, ಸಿಂಪಲ್ ಮ್ಯಾಥಮೆಟಿಕ್ಸ್. ಟ್ರಿಗ್ನೋಮೆಟ್ರಿ ಎಲ್ಲಿ ಯೂಸ್ ಮಾಡ್ಬೇಕು ನಾನು ನಿಮ್ಗೆ ಹೇಳ್ತೀನಿ. ಓಕೆ,
ಸೊ 2 ಫ್ರ್ಯಾಕ್ಷನ್ಗಳಿದ್ದಾವೆ, 2 ಫ್ರ್ಯಾಕ್ಷನ್ಗಳನ್ನು ಆ್ಯಡ್ ಮಾಡಿ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಸ್ಟೆಪ್ ನೀವೇನು ನೋಡಬೇಕು, ಡಿನಾಮಿನೇಟರ್ಗಳು ಸೇಮ್ ಆಗಿದಾವ, ಡಿನಾಮಿನೇಟರ್ ಸೇಮ್ ಇಲ್ಲ. ಇವಾಗ ನನಗೆ ಹೇಳ್ಬಿಡಿ ಸರ್ ಮೈನಸ್ ಕಾಮನ್ ತೊಗೊಳ್ಳಿ ಅಂತ. ಓಕೆ, ಸೊ ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ 2 ಡಿನಾಮಿನೇಟರ್ ಸೇಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆ, ಇಲ್ಲಿ ಮಧ್ಯದಲ್ಲಿ ಮೈನಸ್ ಇದೆ, ಸೊ ಪ್ಲಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಯಾವ ಥರ ತೊಗೋಬೇಕು ಎಲ್ ಸಿ ಎಮ್ನ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ. ಓಕೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಇದು ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್. ಓಕೆ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಸೈನ್ ಎ ಮೈನಸ್ ಕಾಸ್ ಎ ದ ಹೋಲ್ ಸ್ಕ್ವೇರ್ ಪ್ಲಸ್ ಇದನ್ನು ಎಲ್ಲಿ ಮಲ್ಟಿಪ್ಲೈ ಮಾಡಿ, ಸೈನ್ ಎ ಪ್ಲಸ್ ಕಾಸ್ ಎ ದ ಹೋಲ್ ಸ್ಕ್ವೇರ್ ದ ಹೋಲ್ ಡಿವೈಡೆಡ್ ಬೈ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ಎಲ್ ಸಿ ಎಮ್ ಆಫ್ ಫ್ರ್ಯಾಕ್ಷನ್ಸ್ ತೊಗೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕೀಗ, ಇದನ್ನು ನೋಡಿ, ಇದನ್ನ ಬರ್ತಾ ಇಲ್ಲ ನಮಗೆ. ಓಕೆ, ಸೊ ಇವಾಗ ಏನು ಮಾಡೋಣ ಅಂದರೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಇಲ್ಲಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡೋಣ. ರೈಟ್, ಸೊ ಫಾರ್ಮುಲಾಗಳನ್ನು ಅಪ್ಲೈ ಮಾಡೋಣ. ಕೆಳಗಡೆ ನೋಡಿ, ಎ ಪ್ಲಸ್ ಬಿ, ಎ ಮೈನಸ್ ಬಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ರೈಟ್, ಸೊ ಇವಾಗ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಿ. ಆಯಿತಾ, ಪ್ಲಸ್ ಇದೇನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಎ ಬಿ ದ ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆಯಿತಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನ ಹಾಕಿದ್ವಿ. ನೆಕ್ಸ್ಟ್ ಏನು ಮಾಡ್ಬೋದು, ಮೈನಸ್ 2 ಸೈನ್ ಎ ಕಾಸ್ ಎ ಪ್ಲಸ್ 2 ಸೈನ್ ಎ ಕಾಸ್ ಎ, ಕ್ಯಾನ್ಸಲ್ ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತಲ್ವಾ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1 ಪ್ಲಸ್ 1 2, ಸೊ 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ. ಓಕೆ, ಸೊ ನಮ್ಗೇನು ಬರಬೇಕಿಲ್ಲಿ 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಅಂತ ಕೇಳ್ತಾ ಇದ್ದಾರೆ. ಸೊ 2 ಸೈನ್ ಸ್ಕ್ವೇರ್ ಎ ಮೈನಸ್ 1, ಮೇಲ್ಗಡೆ 2 ಬಂತು, 2 ಬಂದಿದೆ. ಕೆಳಗಡೆ ಈಗ 2 ಸೈನ್ ಸ್ಕ್ವೇರ್ ಎ ಮೈನಸ್ 1 ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಸಿಂಪಲ್ ಬಂತು ನಮ್ಗೆ ಆನ್ಸರ್ ಆಲ್ರೆಡಿ. ವಾಟ್ ಈಸ್ ಕಾಸ್ ಸ್ಕ್ವೇರ್ ಎ? ಕಾಸ್ ಸ್ಕ್ವೇರ್ ಎನ ನಾವು ಈ ಥರ ಬರಿಬೋದಾ? ವಾಟ್ ಈಸ್ ಕಾಸ್ ಸ್ಕ್ವೇರ್ ಎ? ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಕರೆಕ್ಟ್, ಹೇಗೆ ಬಂತಿದ್ದು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ 1, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ. ರೈಟ್, ಸೊ ಸೈನ್ ಸ್ಕ್ವೇರ್ ಏನ ಆ ಕಡೆ ಕಳಿಸಿ, ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದನ್ನ ಅಲ್ಲಿ ಬರೀರಿ. ಬರ್ದಾಗ ಯಾವ ರೀತಿ ಕಾಣಿಸುತ್ತೆ ಈಗ, ಇಲ್ಲಿ ಬರೆಯೋಣ ನೋಡಿ. ಸೊ ಏನಾಗುತ್ತೆ, 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎನ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆ, ಸೊ 2 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಮೈನಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ವಿಚ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಎ ಮೈನಸ್ 1. ಇದು ನಮ್ಮ RHS, ಹೆನ್ಸ್ ಪ್ರೂವ್ಡ್. ಅಷ್ಟೇ ಸ್ಟೂಡೆಂಟ್ಸ್, ಕ್ಲಿಯರ್? ಎಸ್, ನೋಡೋಕ್ಕೆ ಯಾವ ಥರ ಇತ್ತು ಪ್ರಶ್ನೆ? ಸ್ವಲ್ಪ ಕಷ್ಟ ಥರ ಅನಿಸುತ್ತೆ, ಬಟ್ ಡು ನಾಟ್ ವರಿ. ರೈಟ್ ಹ್ಯಾಂಡ್ ಸೈಡ್ ನೋಡಿ, ಏನು ಮಾಡಬೇಕು ಯೋಚನೆ ಮಾಡಿ, ಆ ಥರ ಮಾಡ್ತಾ ಹೋದರೆ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲೇನು ಮಾಡಿದ್ವಿ ನಾವು, ಎಲ್ ಸಿ ಎಮ್ನ ತೊಗೊಂಡ್ವಿ, ಆಲ್ಜಿಬ್ರೈಕ್ ಫಾರ್ಮುಲಾಸ್ನ ಯೂಸ್ ಮಾಡಿದ್ವಿ, ಬರೆದ್ವಿ, ಈ ಥರ ಬಂತು. ಇದು ನಮ್ಮ RHS ಯೂಸ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಇಲ್ಲಿ ಬರೀ ಸೈನ್ ಇದೆ, ಇಲ್ಲಿ ಕಾಸ್ಟ್ ಬರ್ತಾ ಇದೆ. ಸೊ ಕಾಸ್ಟ್ನ ನಾವು ಸೈನಿಗೆ ಕನ್ವರ್ಟ್ ಮಾಡಿದ್ವಿ. ಸೈನಿಗೆ ಕನ್ವರ್ಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ, ನಮಗೆ RHS ಬಂದ್ಬಿಡುತ್ತೆ. ಟ್ರಿಗ್ನೋಮೆಟ್ರಿನ ಎಲ್ಲಿ ಯೂಸ್ ಮಾಡಿದ್ದೀವಿ ಈ ಪ್ರಾಬ್ಲಮಲ್ಲಿ? ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿರೋದು ಒಂದೇ ಒಂದು ಪಾಯಿಂಟಲ್ಲಿ, ಅಂದರೆ ದಿಸ್ ಇಸ್ ದಟ್ ಪಾಯಿಂಟ್ ಅಷ್ಟೇ. ಆ ಒಂದು ಚಿಕ್ಕ ಸ್ಟೆಪ್ಪಲ್ಲಿ ಮಾತ್ರ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ವಿ. ವಾಟ್ ಇಸ್ ದ ಟ್ರಿಗ್ನೋಮೆಟ್ರಿ ವಿ ಯೂಸ್ಡ್ ಹಿಯರ್? ಈ ಫಾರ್ಮುಲಾನೇ ಯೂಸ್ ಮಾಡಿದ್ವಿ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಅಷ್ಟೇ, ಬೇರೆ ಏನು ಯೂಸ್ ಮಾಡಿಲ್ಲ ಇಲ್ಲಿ. ಇದೆಲ್ಲ ಏನು? ಇದು LHS, LCM, ಆಲ್ಜಿಬ್ರಾ, ಸಿಂಪ್ಲಿಫಿಕೇಶನ್. ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋದು ಈಚ್ ಸ್ಟೆಪ್ಪಲ್ಲಿ, ಸಿಂಪ್ಲಿಫಿಕೇಶನ್ RHS. ಎಷ್ಟು ಸ್ಟೆಪ್ಪಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ ನಾವು? 1 2 3 4 5 6 7 ಸ್ಟೆಪ್ಗಳಲ್ಲಿ ಒಂದು ಸ್ಟೆಪ್ ಮಾತ್ರ ಟ್ರಿಗ್ನೋಮೆಟ್ರಿ, ಮಿಕ್ಕಿದ 6 ಸ್ಟೆಪ್ಗಳು ಬೇಸಿಕ್ ಮ್ಯಾಥಮೆಟಿಕ್ಸ್. ಓಕೆ, ಯಾವ ಕ್ವಶನ್ಸ್ ಇವೆಲ್ಲ? LBA ಕ್ವೆಶ್ಚನ್ಸ್, ಅಂದರೆ ಎಕ್ಸಾಮಿಗೆ ಬರುವಂಥ ಕ್ವೆಶ್ಚನ್ಸ್ ಅಥವಾ ಎಕ್ಸಾಮಲ್ಲಿ ಬಂದಿರುವಂಥ ಕ್ವೆಶ್ಚನ್ಸ್ಗಳು. ಓಕೆ, ಎಸ್, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನೋಡಿ, ಮತ್ತೆ ಡಿಫಿಕಲ್ಟ್. ಜೂನ್ 2020 ಕೇಳಿದರೆ LBAನ 3 ಮಾರ್ಕ್ಸಿನ ಕ್ವೆಶ್ಚನ್.
ರೈಟ್? ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಎಕ್ಸ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ, ವೈ ಇಸ್ ಈಕ್ವಲ್ ಟು ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಎಕ್ಸ್ ವೈನ ಕೊಟ್ಟಿದ್ದಾರೆ. ನಾವು ವಾಟ್ ಶುಡ್ ವಿ ಪ್ರೂವ್? ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್. ಎಲ್ ಎಚ್ ಎಸ್ನ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದು ನಮ್ಮ ಎಲ್ ಎಚ್ ಎಸ್. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ನ ನಾನು ಯಾವ ಥರ ಬರಿಬೋದು? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇವಾಗ ಎಕ್ಸ್ ಅಂದರೆ ಏನು? ವಾಟ್ ಇಸ್ ಎಕ್ಸ್? ಇಲ್ಲೇ ಇದೆ ನೋಡಿ, ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ, ಇದು ಎಕ್ಸ್ ಆಯಿತು. ವೈ ಅಂದರೆ ಏನು? ವೈ ಅಂದರೆ ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ. ಓಕೆ, ಮತ್ತೆ ಎಕ್ಸ್ ಮೈನಸ್ ವೈ, ಎಕ್ಸ್ ಅಂದರೆ ಏನು? ಮತ್ತೆ ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ಮೈನಸ್ ಓಪನ್ ದ ಬ್ರಾಕೆಟ್, ವೈ ಅಂದರೆ ಏನು? ವೈ ಅಂದರೆ ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ, ಕ್ಲೋಸ್ ದ ಬ್ರಾಕೆಟ್. ಅಷ್ಟೇ, ರೈಟ್? ಸೊ ಇವಾಗ ಬರೆದ್ವಿ, ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈನ ಬರೆದ್ವಿ. ಇವಾಗ ಇಲ್ಲಿ ನೋಡಿ, ಇದನ್ನ ಅಬ್ಸರ್ವ್ ಮಾಡಿ. ಈಗ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಸೊ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಅದನ್ನು ಇಲ್ಲೇ ಬರಿಬೋದಾಗಿತ್ತು ನಾನು, ರೈಟ್? ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ ಇದನ್ನು ಯಾವ ಥರ ಬರಿಬೋದು ಸ್ಟೂಡೆಂಟ್ಸ್? ನಾನೀಗ ಎಕ್ಸ್ ಸ್ಕ್ವೇರ್ ಅಂದರೆ ಇದನ್ನೇ ಈ ಸ್ಟೆಪ್ಪೇ ಇಲ್ಲಿ ಬರಿಬೋದಾಗಿತ್ತು. ಓಕೆ, ನಾವು ಡೈರೆಕ್ಟಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಬಟ್ ಜಸ್ಟ್ ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿದ್ದೀನಿ, ತೋರಿಸಿದ್ದೀನಿ, ಲೈಕ್ ಸ್ಪ್ಲಿಟ್ಟಿಂಗ್. ಓಕೆ, ಯು ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ಫ್ರಮ್ ಹಿಯರ್. ಎಕ್ಸ್ ಅಂದರೆ ಏನು? ಪಿ ಟ್ಯಾನ್ ಥೀಟಾ ಪ್ಲಸ್ ಕ್ಯೂ ಸೀಕೆಂಟ್ ಥೀಟಾ ದ ಹೋಲ್ ಸ್ಕ್ವೇರ್ ಮೈನಸ್ ವೈ ಅಂದರೆ ಪಿ ಸೀಕೆಂಟ್ ಥೀಟಾ ಪ್ಲಸ್ ಕ್ಯೂ ಟ್ಯಾನ್ ಥೀಟಾ ದ ಹೋಲ್ ಸ್ಕ್ವೇರ್. ಓಕೆ, ಸೊ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಸೊ ಇದು ನಾನು ಜಸ್ಟ್ ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಡೈರೆಕ್ಟಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಲ್ವಾ? ಎಕ್ಸ್ ಅಂದರೆ ಬರೀರಿ ಸ್ಕ್ವೇರ್ ಮಾಡಿ, ವೈ ಅಂದರೆ ಬರೀರಿ ಸ್ಕ್ವೇರ್ ಮಾಡಿ, ರೈಟ್? ಓಕೆ, ಎಸ್. ಸೊ ಇವಾಗ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ನ ಹಾಕಿ. ಸೊ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಯಿತಾ? 2ab ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಓಪನ್ ದ ಬ್ರಾಕೆಟ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ರೈಟ್? ನೆಕ್ಸ್ಟ್ ಏನು ಮಾಡಬೇಕು? ಮೈನಸ್ನ ಹೊರಗಡೆ ತೊಗೊಂಬನ್ನಿ. ಸೊ ಇದೇನಾಗುತ್ತೆ ಈಗ? ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2p ಟ್ಯಾನ್ ಥೀಟಾ ಇಂಟು ಕ್ಯೂ ಸೀಕೆಂಟ್ ಥೀಟಾ ಮೈನಸ್ ಪಿ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 2p ಸೀಕೆಂಟ್ ಥೀಟಾ ಇಂಟು ಕ್ಯೂ ಟ್ಯಾನ್ ಥೀಟಾ. ಓಕೆ, ಇಲ್ಲಿ ನೋಡಿ, ಈಗ ಪ್ಲಸ್ 2p ಟ್ಯಾನ್ ಥೀಟಾ ಕ್ಯೂ ಸೀಕೆಂಟ್ ಥೀಟಾ ಮೈನಸ್ 2p ಟ್ಯಾನ್ ಥೀಟಾ ಕ್ಯೂ ಸೀಕೆಂಟ್ ಥೀಟಾ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸರ್ ಇಲ್ಲಿ ಪಿ ಟ್ಯಾನ್ ಥೀಟಾ ಇದೆ, ಇಲ್ಲಿ ಪಿ ಸೀಕೆಂಟ್ ಥೀಟಾ ಇದೆ, ಓಕೆನಾ? ಎಸ್, ಇಟ್ ಇಸ್ ಓಕೆ. ಯಾಕಂದರೆ ಇದು ಮಲ್ಟಿಪ್ಲಿಕೇಶನ್ ಸ್ಟೂಡೆಂಟ್ಸ್. 2 ಇಂಟು ಪಿ ಇಂಟು ಟ್ಯಾನ್ ಥೀಟಾ ಇಂಟು ಕ್ಯೂ ಇಂಟು ಸೀಕೆಂಟ್ ಥೀಟಾ. ಸೊ ಎಲ್ಲನೂ ಮಲ್ಟಿಪ್ಲೈ ಆಗಿದೆ, ಇಲ್ಲೂ ಕೂಡ ಎಲ್ಲನೂ ಮಲ್ಟಿಪ್ಲೈ ಆಗಿದೆ. ಸೊ 2 ಇಂಟು ಪಿ ಇಂಟು ಟ್ಯಾನ್ ಥೀಟಾ ಇಂಟು ಕ್ಯೂ ಇಂಟು ಸೀಕೆಂಟ್ ಥೀಟಾ. ಸೊ ಇದೇನಾಗುತ್ತೆ? ಇದು ಮತ್ತು ಇದು ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಸೊ ಇನ್ನೇನು ಉಳ್ಕೊಂಡಿದೆ? ಈಗ ನಾನು ಪಿ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ, ಪಿ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಪಿ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಪ್ಲಸ್ ಕ್ಯೂ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಕ್ಯೂ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಸೊ ಇಲ್ಲಿ ಒಂದು ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಬೇಕು. ಯಾವುದದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಟ್ಯಾನನ್ನು ಆ ಕಡೆ ಕಳಿಸಿ. 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆ, ಈ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡಬೇಕು. ಇವಾಗ ಇದನ್ನು ನೋಡಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಇದನ್ನು 1 ಅಂತ ಬರಿಬೋದಾ? ಎಸ್. ಅದೇ ಇವಾಗ ಇಲ್ಲಿ ನೋಡಿ,
ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಬರೆದಿದ್ದಾರೆ ನಮಗಿಲ್ಲಿ. ಸೊ ಇದನ್ನು ನಾವು ಯಾವ ಥರ ಬರಿಬೋದು? ಹೌ ಕ್ಯಾನ್ ವಿ ರೈಟ್ ದಿಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾನ? ಇದು ಈ ಫಾರ್ಮಲ್ ಇಲ್ಲ. ಬರ್ಸ್ಬೇಕಂದ್ರೆ ಏನು ಮಾಡಬೇಕು? ಮೈನಸ್ನ ಕಾಮನ್ ತಗೋಬೇಕು. ಸೊ ನಾವು ಯಾವಾಗ ಮೈನಸ್ನ ಕಾಮನ್ ತಗೋತೀವೋ ಏನಾಗುತ್ತೆ ಅವಾಗ? ಮೈನಸ್ ಪಿ ಸ್ಕ್ವೇರ್ ಆಫ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕ್ಯೂ ಸ್ಕ್ವೇರ್. ಇದು 1 ಆಗೋಗಿದೆ ಆಲ್ರೆಡಿ, ಬಿಟ್ಬಿಡಿ ಅದನ್ನು. ಇವಾಗ ಇಲ್ಲಿ ನೋಡಿ, ಮೈನಸ್ನ ಕಾಮನ್ ತಗೊಂಡಿದ್ದ ತಕ್ಷಣ ಏನಾಗುತ್ತೆ? ಸೀಕೆಂಟ್ ಸ್ಕ್ವೇರ್ ಪಾಸಿಟಿವ್ ಆಗುತ್ತೆ, ಟ್ಯಾನ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್. ಓಕೆ, ಸೊ ಈಗ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1 ಅಂತ ಬರಿಬೋದು. ಸೊ ಆಗೇನಾಗುತ್ತೆ? ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು RHS. ಅಷ್ಟೇ. ಕ್ಲಿಯರ್? ಸೊ ಈ ಸ್ಟೆಪ್ ಒಂದು ಎಕ್ಸ್ಟ್ರಾ ಅನ್ಸ್ತು ನಾನು ಬರೆದಿರೋದು. ಸೊ ಎಕ್ಸ್ ವೈನ ಸಬ್ಸ್ಟಿಟ್ಯೂಟ್ ಮಾಡಿದೆ, ಬಟ್ ಇದು ವಾಪಸ್ ಇದೇ ಫಾರ್ಮ್ನಾಗ ಬರುತ್ತೆ. ಸೊ ಈ ಸ್ಟೆಪ್ ಒಂದು ಎಕ್ಸ್ಟ್ರಾ ಅನ್ಸುತ್ತೆ, ಸ್ಕಿಪ್ ಅಂತ ಬರೆದಿದ್ದೀನಿ. ಈ ಯೆಲ್ಲೋ ಕಲರ್ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ. ಯು ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ಫ್ರಮ್ ಹಿಯರ್. ಎಕ್ಸ್ ಅಂದರೆ ಇದು ಕೊಟ್ಟಿದ್ದಾರಲ್ವ ಸ್ಕ್ವೇರ್ ಅಂತ ಬರೀರಿ, ವೈ ಅಂದರೆ ಇದು ಕೊಟ್ಟಿದ್ದಾರಲ್ವ ಸ್ಕ್ವೇರ್ ಅಂತ ಬರೀರಿ. ಸೊ ಟ್ರಿಗ್ನೋಮೆಟ್ರಿನ ಎಲ್ಲಿ ಯೂಸ್ ಮಾಡಿದ್ದೀವಿ? ಮತ್ತೆ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿರೋದು ಒಂದೇ ಒಂದು ಸ್ಟೆಪ್ಪಲ್ಲಿ. ಸಾರಿ, ದಟ್ ಈಸ್ ಈ ಸ್ಟೆಪ್ಪಲ್ಲಿ ಒಂದ್ಸತಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ, ಈ ಸ್ಟೆಪ್ಪಲ್ಲಿ ಒಂದ್ಸತಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ. ಎಷ್ಟು ಸ್ಟೆಪ್ಸ್ ಇದೆ ಸೊಲ್ಯೂಷನ್ಗೆ? 1 2 3 4 5 6 ಸ್ಟೆಪ್ಗಳಲ್ಲಿ 2 ಸ್ಟೆಪ್ ಮಾತ್ರ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ. ಯಾವ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್? ದಿಸ್ ಇಸ್ ದ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ಯುಲಾ. ಓಕೆ, ಅರ್ಥ ಆಯ್ತಾ ಇದು? ಎಸ್. ಸೊ LBIನ 3 ಮಾರ್ಕ್ಸ್ನ ಡಿಫಿಕಲ್ಟ್ ಕ್ವೆಶ್ಚನ್ ಆಗಿದೆ ಇದು, ರೈಟ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 86th ಕ್ವೆಶ್ಚನ್ ಇರೋದು ನೆಕ್ಸ್ಟ್ ಒನ್. ಓಕೆ, ಸೊ ಪ್ರೂವ್ ದ್ಯಾಟ್ ಕೊಟ್ಟಿದ್ದಾರೆ ಏನೋ ಒಂದು ವಿಚ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದಾರೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 2 2021 ಡಿಫಿಕಲ್ಟ್, ರೈಟ್? ಸೊ 1 ಅಂತ ಪ್ರೂವ್ ಮಾಡ್ಬೇಕು. ಏನಂತ ಬರೆಯೋಣ ಈಗ ಇಲ್ಲಿ? ಸೀಕೆಂಟ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ನೆಕ್ಸ್ಟು ಕೊಸೀಕೆಂಟ್ ಥೀಟಾ ಮೈನಸ್ ಸೈನ್ ಥೀಟಾ. ನೆಕ್ಸ್ಟು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ. ಇದು ನಮ್ಮ LHS, ರೈಟ್? ಸೊ ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಈಗ 1 ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಕಾಸ್ ಇದೆ, ಸೈನ್ ಇದೆ, ಇದರಲ್ಲಿ ಕೊಸಿಕೆಂಟ್ ಕೊಟ್ಟಿದ್ದಾರೆ, ಸೀಕೆಂಟ್ ಕೊಟ್ಟಿದ್ದಾರೆ, ಟ್ಯಾನ್ ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಿದ್ದಾರೆ. 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ ಇದರಲ್ಲಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ದೇರ್. ಸೊ ಸ್ಟೂಡೆಂಟ್ಸ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಬೇಸಿಕ್ ರೇಷಿಯೋಸ್ ಅಂದರೆ ಸೈನ್ ಮತ್ತು ಕಾಸ್. ಓಕೆ, ಸೊ ಈ ಕೊಟ್ಟಿರುವ ಎಂಟೈರ್ ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಸೈನ್ ಮತ್ತು ಕಾಸಲ್ಲಿ ಬರ್ಕೊಳ್ಳೋಣ. ಅವಾಗೇನಾಗುತ್ತೆ? ಸೀಕೆಂಟ್ ಥೀಟಾನ ನಾನು 1/cos ಥೀಟಾ ಅಂತ ಬರ್ಕೋತೀನಿ, ಮೈನಸ್ ಕಾಸ್ ಥೀಟಾನ ಹಾಗೆ ಇರಲಿ ಅದು. ಕೊಸಿಕೆಂಟ್ ಥೀಟಾನ 1/sin ಥೀಟಾ ಅಂತ ಬರೀತೀನಿ, ಈ ಸೈನ್ ಥೀಟಾ ಹಾಗೆ ಇರಲಿ. ಟ್ಯಾನ್ ಥೀಟಾನ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೀತೀನಿ, ಕಾಟ್ ಥೀಟಾನ ನಾನು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರೀತೀನಿ, ರೈಟ್? ಕ್ಲಿಯರ್? ಸೊ ನಾನೇನು ಮಾಡಿದೆ? ಎಂಟೈರ್ ಲೆಫ್ಟ್ ಹ್ಯಾಂಡ್ ಸೈಡ್ನ ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ, LCMನ ತಗೊಳ್ಳಿ. ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಇದೇನಾಗುತ್ತೆ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಇಲ್ಲೂ LCMನ ತಗೊಳ್ಳಿ. ಏನಾಗುತ್ತೆ ಅದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. LCM ಹೇಗೆ ತಗೊಳ್ಳೋದು? ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್, ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್, ಸೈನ್ ಇಂಟು ಕಾಸ್ ಇಲ್ಲಿ ಬರೀಬೇಕು, ರೈಟ್? ನೆಕ್ಸ್ಟ್ ಏನು ಮಾಡಬೇಕೀಗ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀರಿ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀರಿ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ 1 ಅಂತ ಬರೀರಿ, ಇದನ್ನು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಸೈನ್ ಆ್ಯಂಡ್ ಸೈನ್ ಕ್ಯಾನ್ಸಲ್, ಕಾಸ್ ಆ್ಯಂಡ್ ಕಾಸ್ ಕ್ಯಾನ್ಸಲ್, ಆನ್ಸರ್ 1 ವಿಚ್ ಇಸ್ ಈಕ್ವಲ್ ಟು RHS. ಡನ್, ಅಷ್ಟೇ. ಎಷ್ಟು ಸಿಂಪಲ್ ಆಗಿತ್ತು ನೋಡಿ ಇದು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಕೊಟ್ಟಿದ್ದಾರೆ. ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಿದೆ. ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಿದ್ಮೇಲೆ ಏನು ಮಾಡಿದ್ವಿ ನಾವು? LCMನ ತೊಗೊಂಡ್ವಿ. LCMನ ತೊಗೊಂಡು ಮತ್ತೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದಾಗ 1 ಅಂತ ಬಂದ್ಬಿಡ್ತು. ವೆರಿ ಸಿಂಪಲ್ ಸ್ಟೂಡೆಂಟ್ಸ್ ಇದು. ಟ್ರಿಗ್ನೋಮೆಟ್ರಿನ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ನಾವು ಇಲ್ಲಿ? ಫಸ್ಟ್ ಆಫ್ ಆಲ್ ಸ್ಟೆಪ್ ನಂಬರ್ 1 ಇಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ ನಾವು. ಓಕೆ, ಅಂದರೆ ಏನು? ಸೀಕೆಂಟ್ನ 1/cos, ದಿಸ್ ಇಸ್ ಟ್ರಿಗ್ನೋಮೆಟ್ರಿ. ಕಾಸಿಕೆಂಟ್ನ 1/sin, ಟ್ರಿಗ್ನೋಮೆಟ್ರಿ. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡಿದ್ದೀವಿ ಟ್ರಿಗ್ನೋಮೆಟ್ರಿನ ನಾವು? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೆಯೋದು,
1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆಯೋದು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ 1 ಅಂತ ಬರೆಯೋದು. ಓಕೆ, ಸೊ 1 2 3 ಸ್ಟೆಪ್ಪಲ್ಲಿ 2 ಸ್ಟೆಪ್ಪಲ್ಲಿ ನಾವು ಟ್ರಿಗ್ನಾಮೆಟ್ರಿನ ಯೂಸ್ ಮಾಡಿದ್ದೀವಿ, ಬೇಸಿಕ್ ಟ್ರಿಗ್ನಾಮೆಟ್ರಿ. ಓಕೆ, ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಟ್ರಿಗ್ನಾಮೆಟ್ರಿನ ಬಿಟ್ಟು ಬೇರೆ ಎಷ್ಟು ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ. ಓಕೆ, ಸೊ ಮುಂದೆ ಹೋಗ್ತಾ ಟ್ರಿಗ್ನಾಮೆಟ್ರಿನೇ ಒಂದು ಬೇಸಿಕ್ ಆಗುತ್ತಷ್ಟೇ. ಇವಾಗ ಹೇಗೆ LCM ತೆಗೆಯೋದು ಒಂದು ಬೇಸಿಕ್ ಅಲ್ವಾ, ಮುಂದೆ ಹೋಗ್ತಾ ಟ್ರಿಗ್ನಾಮೆಟ್ರಿ ವಿಲ್ ಬಿಕಮ್ ಅ ಬೇಸಿಕ್. ರೈಟ್ ಸ್ಟೂಡೆಂಟ್ಸ್, ಕ್ಲಿಯರ್? ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಯಾವ ರೀತಿ ಮಾಡೋದಪ್ಪ ಇದನ್ನ? ಇಲ್ಲಿ ಒಂದು ಚಿಕ್ಕ ಹ್ಯಾಕ್ ಇದೆ ಸ್ಟೂಡೆಂಟ್ಸ್, ಗಮನಿಸಿ ಇದನ್ನ. ಈ ರೈಟ್ ಹ್ಯಾಂಡ್ ಸೈಡ್ನ ನಾವು 1 ಬೈ ಕಾಸ್ ಎ ಅಂತ ಬರೀಬೋದಾ, ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರೀಬೋದು. ಕರೆಕ್ಟಾ? 1 ಬೈ ಕಾಸ್ ಎ, ಸೈನ್ ಎ ಬೈ ಕಾಸ್ ಎ. ಡಿನಾಮಿನೇಟರ್ ಸೇಮ್ ಆಗಿದೆ. ಇಫ್ ಯು ಆಡ್ ದ ನ್ಯೂಮರೇಟರ್ಸ್ ಯು ವಿಲ್ ಗೆಟ್ ದಿಸ್. ಕರೆಕ್ಟ್? ಎಸ್. ನೌ ವಾಟ್ ಇಸ್ 1 ಬೈ ಕಾಸ್ ಎ? ಸೀಕೆಂಟ್ ಎ. ವಾಟ್ ಇಸ್ ಸೈನ್ ಎ ಬೈ ಕಾಸ್ ಎ? ಟ್ಯಾನ್ ಎ. ಸೊ ಸೀಕೆಂಟ್ ಎ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಈ ರೈಟ್ ಹ್ಯಾಂಡ್ ಸೈಡು ಆಕ್ಚುಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಷ್ಟೇ. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಏನು ಮಾಡಿದ್ದಾರೆ, 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರೆದಿದ್ದಾರೆ. ಸೊ ಇದನ್ನು ನೀವು ರೈಟ್ ಹ್ಯಾಂಡ್ ಸೈಡ್ ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಿದ್ದಾರೆ ರೈಟ್ ಹ್ಯಾಂಡ್ ಸೈಡಲ್ಲಿ? ಓಕೆ, 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಕೊಟ್ಟಿದ್ದಾರೆ. ನಾನು ಹಾಗಾದರೆ ಈ ಸೀಕೆಂಟ್ ಮತ್ತು ಟ್ಯಾನ್ನ ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡ್ತೀನಿ ಅಂತ ನೀವು ಮಾಡಿದ್ರೆ ದಿಸ್ ಪ್ರಾಬ್ಲಮ್ ವಿಲ್ ನಾಟ್ ಎಂಡ್. ನಿಮಗೆ ಸಿಗೋದಿಲ್ಲ ರೈಟ್ ಹ್ಯಾಂಡ್ ಸೈಡ್. ಓಕೆ, ನಾನು ಟ್ರೈ ಮಾಡಿದ್ದೀನಿ ಇದನ್ನು, ನಾನು ಟ್ರೈ ಮಾಡಿದೆ, ಸಿಗಲ್ಲ. ಸೊ ಮತ್ತೆ ಯೋಚನೆ ಮಾಡಬೇಕಾದ್ರೆ ಹೇಗಿದು, ವಾಟ್ ಇಸ್ ದ ಲಾಜಿಕ್ ಹಿಯರ್, ವಾಟ್ ಇಸ್ ದ ಕ್ಯಾಚ್ ಅಂತ ನೋಡಿದಾಗ ರೈಟ್ ಹ್ಯಾಂಡ್ ಸೈಡ್ನ ನಾವು ಅಬ್ಸರ್ವ್ ಮಾಡಬೇಕು. 1 ಬೈ ಕಾಸ್ ಎ ಅಂದರೆ ಸೀಕೆಂಟ್ ಎ, ಸೈನ್ ಎ ಬೈ ಕಾಸ್ ಎ ಅಂದರೆ ಟ್ಯಾನ್ ಎ. ದಿಸ್ ಇಸ್ ನಥಿಂಗ್ ಬಟ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ನಮಗೆ ಕೊಟ್ಟಿದ್ದ ರೈಟ್ ಹ್ಯಾಂಡ್ ಸೈಡಲ್ಲಿ. ಸೊ ನಾವೇನು ಮಾಡಬೇಕಿಲ್ಲಿ, ಆದಷ್ಟು ಸೀಕೆಂಟ್ ಎ ಮತ್ತು ಟ್ಯಾನ್ ಎಲ್ಲಿ ಇಡಬೇಕು ಲೆಫ್ಟ್ ಹ್ಯಾಂಡ್ ಸೈಡನ್ನು. ಆಯಿತಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ನ ತೊಗೊಳ್ಳೋಣ ಈಗ ನಾವು. ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ? ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ 1 ದ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಸ್ಟೂಡೆಂಟ್ಸ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಸೈಡ್ ನೋಡ್ಬಿಟ್ಟು ಸೈನು ಕಾಸ್ ಇದೆ, ನಾನು ಇದನ್ನು ಕೂಡ ಸೈನು ಕಾಸ್ ಕನ್ವರ್ಟ್ ಮಾಡ್ತೀನಿ ಅಂತ ನೀವೇನಾದರೂ ಕನ್ವರ್ಟ್ ಮಾಡಿದರೆ ಮಾಡಿ. ಒಂದು ಕೆಲಸ ಮಾಡಿ, ಒಂದ್ಸತಿ ಕನ್ವರ್ಟ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಸೊ ಏನಾಗುತ್ತೆ, ಟೈಮ್ ಜಾಸ್ತಿ ತೊಗೊಳುತ್ತೆ. 3 ಮಾರ್ಕಿನ ಕ್ವೆಶ್ಚನ್ 5 ಮಾರ್ಕ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆನ್ಸರ್ ಬೇಗ ಸಿಗೋದಿಲ್ಲ. ಸ್ಮಾರ್ಟ್ ಥಿಂಕಿಂಗ್ ಏನು, ರೈಟ್ ಹ್ಯಾಂಡ್ ಸೈಡ್ನ ನೋಡಿ, ರೈಟ್ ಹ್ಯಾಂಡ್ ಸೈಡ್ನ ಡಿಕೋಡ್ ಮಾಡಿ. ಸೊ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಇಸ್ ನಥಿಂಗ್ ಬಟ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಸೊ ನಮಗೇನಾಗಿದೆ, LHSನ ತೊಗೊಂಡ್ವಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ಹಾಗೆ ಇಟ್ಕೊಂಡು ಈ 1ನ ಮತ್ತು ಡಿನಾಮಿನೇಟರ್ನ ಹೋಗಿಸ್ಬೇಕು ನಾನು, ಅಷ್ಟೇ ನಿಮ್ಮ ಕೆಲಸ. ಸೊ ಈ 1 ಮತ್ತು ಡಿನಾಮಿನೇಟರ್ನ ಹೋಗಿಸುವ ಪ್ರೋಸೆಸ್ಸಲ್ಲಿ ನೀವೇನು ಮಾಡಬೇಕಂದ್ರೆ ಸ್ಟೂಡೆಂಟ್ಸ್, ಈಗ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎನ ಹಾಗೆ ಬರೀರಿ. ಓಕೆ, ಈ 1ನ ಜಾಗದಲ್ಲಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀರಿ. ಡಿನಾಮಿನೇಟರಲ್ಲಿ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ಈ 1ಗೆ ನೀವು ಈ ಥರ ಬರೆದ್ರಿ, ಈ 1ಗೆ ಯಾಕೆ ಬರ್ದಿಲ್ಲ ನೀವು? ಸಿಂಪಲ್, ಈ 1ನ ನನ್ನ ಹತ್ರ ಬರೆಯೋ ಅವಶ್ಯಕತೆ ಇಲ್ಲ, ಇದನ್ನು ಬರೆದ್ನಲ್ವಾ, ಇದನ್ನು ಸಿಂಪ್ಲಿಫೈ ಮಾಡಿ. ಇವಾಗ ಫಸ್ಟ್ ಇದನ್ನು ಒಂದು ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಮಾಡೋಣ, 1ಗೆ ಹಾಕ್ಬಿಟ್ಟು ನೋಡೋಣ, ಸಿಂಪ್ಲಿಫೈ ಮಾಡೋಣ. ಆನ್ಸರ್ ಬಂದರೆ ಗುಡ್, ಅಕಸ್ಮಾತ್ ಆನ್ಸರ್ ಬಂದಿಲ್ಲ ಅಂದರೆ ಈ 1ಗೂ ಕೂಡ ಆಮೇಲೆ ಮಾಡೋಣ. ಬಟ್ ಲೆಟ್ಸ್ ಟ್ರೈ ಫಾರ್ ದಿಸ್ ಒನ್ ಫಸ್ಟ್. ಓಕೆ, ಸೊ ಟ್ರೈ ಮಾಡಿ ಫಸ್ಟ್. ಏನಾಗುತ್ತೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಮೈನಸ್ ಇದೇನಾಗುತ್ತೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ದ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ನ್ಯೂಮರೇಟರಲ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎನ ಆಚೆ ತಗೊಳ್ಳಿ. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆಚೆ ಹೋದರೆ 1 ಮೈನಸ್ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಎ ಮೈನಸ್ ಸೀಕೆಂಟ್ ಎ ಪ್ಲಸ್ 1. ಇದು ಕ್ಯಾನ್ಸಲ್. ಹೇಗೆ, 1ಗೆ ಪ್ಲಸ್ ಸೈನ್ ಇದೆಯಾ, ಇಲ್ಲೂ ಕೂಡ 1ಗೆ ಪ್ಲಸ್ ಸೈನ್ ಇದೆ, ಸೇಮ್. ಸೀಕೆಂಟಿಗೆ ಮೈನಸ್ ಸೈನ್ ಇದೆ, ಇಲ್ಲೂ ಕೂಡ ಸೀಕೆಂಟಿಗೆ ಮೈನಸ್ ಸೈನ್ ಇದೆ, ಸೇಮ್. ಟ್ಯಾನಿಗೆ ಪ್ಲಸ್ ಸೈನ್ ಇದೆ, ಇಲ್ಲೂ ಕೂಡ ಟ್ಯಾನಿಗೆ ಪ್ಲಸ್ ಸೈನ್ ಇದೆ. ಸೊ ಬೋತ್ ಆರ್ ಸೇಮ್, ಇವೆರಡು ಕ್ಯಾನ್ಸಲ್. ವಾಟ್ ಇಸ್ ಆರ್ RHS ವಿಚ್ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬಂತು ನಮಗೆ. ಇಲ್ಲಿಗೆ ಬಿಡಬೇಕಾ? ಇಲ್ಲ, ಇದನ್ನು ಪ್ರೂವ್ ಮಾಡ್ಬೇಕು ನೀವೀಗ. ಸೊ ಸೀಕೆಂಟ್ ಎನ ಯಾವ ಥರ ಬರೆಯೋದು, 1 ಬೈ ಕಾಸ್ ಎ. ಟ್ಯಾನ್ ಎನ ಯಾವ ಥರ ಬರೆಯೋದು,
sin a by cos a. Add the numerator because denominator same ಆಗಿದೆ. 1 plus sin a by cos a which is equal to RHS. ಸೇಮ್ ಟೈಪ್ ಆಫ್ ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿ ನಾನು ಯಾವೆಲ್ಲ ಸ್ಟೆಪ್ ಮಾಡಿದ್ದೀನಿ ನೋಡಿ, ಇದೇ ಟೈಪ್ ಆಫ್ ಕ್ವಶನ್ನು ನಿಮ್ಮ ಎಕ್ಸಸೈಸ್ ಕ್ವಶನ್ ಅಲ್ಲ, ಎಕ್ಸಸೈಸ್ ಪ್ರಾಬ್ಲಮ್ ಅಲ್ಲ ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ಗೂ ಟೆಕ್ಸ್ಟ್ ಬುಕ್ಗೂ ಇರೋ ಡಿಫ್ರೆನ್ಸ್ ಇದೆ. ಸೀಕೆಂದು ಟ್ಯಾನ್ ತಗೊಂಡ ನಾನಿಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಸಿಕೆಂಟು ಕಾಟ್ ಕೊಟ್ಟಿದ್ದಾರೆ. ಸೀಕೆಂಟ್ ಜಾಗದಲ್ಲಿ ಕೊಸಿಕೆಂಟು, ಟ್ಯಾನ್ ಜಾಗದಲ್ಲಿ ಕಾಟು. ಇಲ್ಲಿ -1 ಇಲ್ಲಿ +1 ಸೇಮ್ ಆಯ್ತಾ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರದ ಒಂದು ಪ್ರಶ್ನೆನ ಕೊಟ್ಟಿದ್ದಾರೆ ಎಕ್ಸಸೈಸ್ 8.3 ಅಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ಅಲ್ಲಿ ನಾವು ಯಾವ ಥರ ಮಾಡಿದ್ದೀವೋ ಅದೇ ರೀತಿಯ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ರೇಷೋ ಚೇಂಜ್ ಆಗಿದೆ. ಕೊಸಿಕೆಂಟ್ ಬದಲು ಸೀಕೆಂಟ್ ಕೊಟ್ಟಿದ್ದಾರೆ, ಕಾಟ್ ಬದಲು ಟ್ಯಾನ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ವಾಟ್ ಇಸ್ ದ ಹ್ಯಾಕ್ ಹಿಯರ್ ಸ್ಟೂಡೆಂಟ್ಸ್? ರೈಟ್ ಹ್ಯಾಂಡ್ ಸೈಡ್ನ ನೋಡಬೇಕು. ರೈಟ್ ಹ್ಯಾಂಡ್ ಸೈಡ್ನ ನೋಡಿದಾಗ ಇದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ನಾವು ಇದನ್ನು ಹಾಗೆ ರಿಟರ್ನ್ ಮಾಡ್ಕೊಳ್ಳೋಕೆ ನೋಡಬೇಕು. ಮಾಡ್ತಾ ಇದು ಮತ್ತು ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಸೊ ಇದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಾವೇನು ಮಾಡಬೇಕು, 1ನ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಎ ಅಂತ ಬರ್ಕೋಬೇಕು. ಇದು ಮೊದಲನೇ ಟೈಮ್ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿರೋದು ಈ ಪ್ರಾಬ್ಲಮಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡಿದೀವಿ ಟ್ರಿಗ್ನೋಮೆಟ್ರಿನ ಅಂದರೆ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ 1 2 3 4 5 6 7 ಸ್ಟೆಪ್ಗಳಲ್ಲಿ 2 ಸ್ಟೆಪ್ಸ್ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ. ಓಕೆ, ಸೊ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬರೆದ್ವಿ. ಸೊ ಇಲ್ಲಿ ಕಾಮನ್ ತೊಗೊಂಡಾಗ ಡಿನಾಮಿನೇಟರ್ ನ್ಯೂಮಿನೇಟರ್ ಸೇಮ್ ಬರುತ್ತೆ ಅನ್ನೋ ಒಂದು ಚಿಕ್ಕ ಐಡಿಯಾ ನಿಮಗಿರಬೇಕು. ಆ ಐಡಿಯಾ ನಿಮಗೆ ಈಗ ಬಂದಿದೆ. ಓಕೆ, ಸೊ ಮುಂದೆ ಹೋಗ್ತಾ ನೀವು ಇದನ್ನು 100% ಅರ್ಥ ಆಗುತ್ತೆ ನಿಮ್ಗೆ. ಈ ಥರ ಪ್ರಶ್ನೆ ನೋಡಿದಾಗ, ಈ ಥರ ರೈಟ್ ಹ್ಯಾಂಡ್ ಸೈಡ್ ನೋಡಿದಾಗ ನಿಮ್ಗೆ ಜ್ಞಾಪಕ ಬರುತ್ತೆ. ಓಕೆ, ನಾನು ವಿಡಿಯೋದಲ್ಲಿ ಈ ಥರ ನೋಡಿದ್ದೆ, ಈ ಥರ ಮಾಡಿಬಿಟ್ಟು ನೋಡಿದಾಗ ಓಕೆ ಇವೆರಡು ಸೇಮ್ ಇದೆ, ಹಾಗಾದರೆ ನಾನು ಈ 1ನ ಈ ಥರ ಬರಿಬೇಕು. ಓಕೆ, ಸೊ ದಿಸ್ ಇಸ್ ಅ 3 ಮಾರ್ಕ್ ಕ್ವಶನ್ ಡಿಫಿಕಲ್ಟ್ ಫ್ರಮ್ LBA. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಏನಿದೆ, ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸೀಕೆಂಟ್ ಥೀಟಾ. ಓಕೆ, ಕಾಟ್ ಅಂದರೆ ಕಾಸ್ ಬೈ ಸೈನ್, ಸೀಕೆಂಟ್ ಅಂದರೆ 1 ಬೈ ಕಾಸ್, ಕೊಸೀಕೆಂಟ್ ಅಂದರೆ 1 ಬೈ ಸೈನ್. ಸೊ ಬೇಸಿಕಲಿ ಕಾಸ್ ಸೈನ್ ಕಾಸ್ ಸೈನ್ ಕಾಸ್ ಸೈನ್ರಲ್ಲಿದೆ. ಸೊ ನಾವೇನು ಮಾಡೋಣ, ಇಲ್ಲಿ ಕಾಸ್ ಸೈನ್ ರೂಪದಲ್ಲೇ ಬರ್ಕೊಳ್ಳೋಣ. ಓಕೆ, ಸೊ LHS ಏನಿದೆ, ಸೈನ್ ಥೀಟಾನ ಹಾಗೆ ಬರೀರಿ, ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ದ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ಆವಾಗಲೇ ಡಿನಾಮಿನೇಟರಲ್ಲಿ ಫ್ರ್ಯಾಕ್ಷನ್ ಬಂದಾಗ ಮೇಲ್ಗಡೆ ತೊಗೊಂಡೋಗಿ ಅಂದೆ. ಸೊ ಅವಾಗೇನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸರ್ ಈಗಾದರೆ ಡಿನಾಮಿನೇಟರ್ ಫ್ರ್ಯಾಕ್ಷನ್ ಇಲ್ಲ ಅಲ್ವಾ, ಇದನ್ನು ಯಾವ ಥರ ಸಾಲ್ವ್ ಮಾಡೋದಂದರೆ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಇದನ್ನು ಫ್ರ್ಯಾಕ್ಷನ್ ಥರ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 1. ಸೊ ಎನಿಥಿಂಗ್ ಡಿವೈಡೆಡ್ ಬೈ 1 ಇಸ್ ಸೇಮ್ ಅಲ್ವಾ. ಸೊ ಇದು ಫ್ರ್ಯಾಕ್ಷನ್ ಐತಿ. ಇವಾಗ ಏನು ಮಾಡಬೇಕು, ಇದನ್ನು ನೀವು ಮೇಲ್ಗಡೆ ತೊಗೊಂಡೋಗಿ. ಸೊ ಐದರ್ ಡಿನಾಮಿನೇಟರ್ ಫ್ರ್ಯಾಕ್ಷನ್ ಇದೆಯೋ ಇಲ್ವೋ, ಫ್ರ್ಯಾಕ್ಷನ್ ಇದ್ದರೆ ಗುಡ್, ಅದನ್ನ ಮೇಲ್ಗಡೆ ತೊಗೊಂಡು ಬನ್ನಿ, ರೆಸಿಪ್ರೋಕಲ್ ಆಗುತ್ತೆ. ಇವಾಗ ಈ ಕೇಸ್ ನೋಡಿ, ಡಿನಾಮಿನೇಟರ್ ಫ್ರ್ಯಾಕ್ಷನೇ ಇಲ್ಲ, ಫ್ರ್ಯಾಕ್ಷನ್ ಮಾಡ್ಕೊಳ್ಳಿ ಅದನ್ನು, ಆಯಿತಾ. ಫ್ರ್ಯಾಕ್ಷನ್ ಮಾಡ್ಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ, ರೆಸಿಪ್ರೋಕಲ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಇದೀಗ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಓಕೆ, 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಬೈ 1 ಇತ್ತಲ್ವಾ, ಸಾರಿ ಇದೇನಾಗುತ್ತೆ ಅಂದರೆ ಅದು ಉಲ್ಟಾ ಆಗುತ್ತೆ. ಸೊ ಇದೇನಾಗುತ್ತೆ, ಮೇಲ್ಗಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. 1 ಪ್ಲಸ್ ಕಾಸ್ ಥೀಟಾ ಬೈ 1 ಮೇಲ್ಗಡೆ ಹೋದಾಗ 1 ಬೈ 1 ಪ್ಲಸ್ ಕಾಸ್ ಥೀಟಾ. ರೈಟ್, ಮತ್ತೆ ಇದನ್ನು ರೀರೈಟ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ, ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈ ರೀತಿ ಬಂತು. ಓಕೆ, ಎಸ್. ಎರಡು ಡಿನಾಮಿನೇಟರ್ಗಳು ಸೇಮ್ ಇದಾವ, ಇಲ್ಲ. ಸೊ ನಾವೇನು ಮಾಡಬೇಕು, ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ LCMನ ಮಾಡಿ. ಸೊ LCM ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ, ಇದೀಗ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಫ್ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಫ್ 1 ಮೈನಸ್ ಕಾಸ್ ಥೀಟಾ, ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ. ಸಿಂಪಲ್ ಸ್ಟೂಡೆಂಟ್ಸ್. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಇದು ಬರುತ್ತೆ ನಿಮಗೆ. ರೈಟ್, ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು 1 ಏನಾಗುತ್ತೆ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು 1 ಅಂದರೆ ಸೇಮ್ ಹಂಗೆ ಬರುತ್ತೆ. ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಪ್ಲಸ್ ಸೈನ್ ಥೀಟಾ ಇಂಟು 1 ಏನಾಗುತ್ತೆ, ಸೈನ್ ಥೀಟಾ
ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಏನಿದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಕಾಸ್ ಥೀಟಾನ ನಾವು ಹಾಗೆ ಕಾಸ್ ಥೀಟಾ ಅಂತ ಬರೆದುಬಿಡೋಣ. ರೈಟ್, ಇವಾಗ ಇಲ್ಲಿ ನೋಡಿ ನ್ಯೂಮರೇಟ್ರಲ್ಲಿ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಗಾನ್, ಕ್ಯಾನ್ಸಲ್. ಏನು ಉಳ್ಕೊಂತ ಇವಾಗ ಮಧ್ಯದಲ್ಲಿ ನಮಗೀಗ ಸೈನ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಅಷ್ಟೇ. ಓಕೆ, ಇವಾಗ ಏನು ಮಾಡ್ಬೋದು? ಇವಾಗ ಏನೂ ಮಾಡೋಕ್ಕಾಗಲ್ಲ, ಸೈನ್ ಕಾಸಲ್ಲಿದೆ ಆಲ್ರೆಡಿ. ನ್ಯೂಮರೇಟರಲ್ಲಿ 2 ಟರ್ಮ್ಗಳಿದ್ದಾವೆ, ಡಿನಾಮಿನೇಟರ್ ಒಂದೇ ಇದೆ ಬಿಡಿ. ಈ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡಿ ಈಗ ಯಾವ ರೀತಿ? ಸೈನ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ದ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ. ಓಕೆ, ಸೊ ಡಿನಾಮಿನೇಟರ್ಗಳು ಸೇಮ್ ಇದ್ರೆ ಏನು ಮಾಡ್ಬೋದು? ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು, ಅದೇ ಇಲ್ಲಿರೋ ಸ್ಟೆಪ್ಪು. ಇದನ್ನು ನಾವು ಈ ಥರನೂ ಕೂಡ ಬರೀಬೋದು, ಸ್ಪ್ಲಿಟ್ ಮಾಡೋದು. ಈ ನ್ಯೂಮರೇಟರ್ಗೆ ಡಿನಾಮಿನೇಟರು, ಈ ನ್ಯೂಮರೇಟರ್ಗೆ ಡಿನಾಮಿನೇಟರ್. ಇವಾಗ ಇಲ್ಲಿ ನೋಡಿ ಏನಾಗುತ್ತೆ, ಕಾಸ್ ಸ್ಕ್ವೇರು ಕಾಸ್ ಹೋಗುತ್ತೆ, ಸೈನ್ ಸ್ಕ್ವೇರು ಸೈನ್ ಹೋಗುತ್ತೆ. ಓಕೆ, ಏನು ಉಳ್ಕೋತಾ ಇದೆ ಇಲ್ಲಿ? ಕಾಸ್ ಬೈ ಸೈನ್. ವಾಟ್ ಇಸ್ ಕಾಸ್ ಬೈ ಸೈನ್? ಕಾಟ್ ಥೀಟಾ ಪ್ಲಸ್ ಪ್ಲಸ್ ಇದೆ ಪ್ಲಸ್ ಒಂದು ಸೈನು ಮತ್ತು ಇದು ಹೋಗುತ್ತೆ. ಸೊ ಏನು ಹೇಳ್ಕೊಳ್ತಾ ಇದೆ? 1 ಬೈ ಸೈನ್ ಥೀಟಾ ಇಸ್ ಕೊಸೀಕೆಂಟ್ ಥೀಟಾ, 1 ಬೈ ಕಾಸ್ ಥೀಟಾ ಇಸ್ ಸೀಕೆಂಟ್ ಥೀಟಾ. ದಟ್ಸ್ ಇಟ್. ಇದು ನಮ್ಮ RHS ಅಷ್ಟೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಯಾವ ಥರ ಮಾಡೋದಂತ? ಎಸ್, ಫಸ್ಟಿಂದ ನೋಡೋಣ. ಮಾಡಿ ಈ ಥರ ಕೊಟ್ಟಿದ್ರು, ಈ ಕಡೆ ಸೈನ್, ಇಲ್ಲಿ ಕಾಟ್ ಸೀಕೆಂಟ್ ಕೊಸೀಕೆಂಟ್ ಅಂತ ನೋಡಬೇಡಿ. ಕಾಸ್ ಬೈ ಸೈನ್, 1 ಬೈ ಕಾಸ್, 1 ಬೈ ಸೈನ್, ಎಲ್ಲ ಕೂಡ ಸೈನ್ ಕಾಸಲ್ಲಿದೆ. ಈ ಕಡೆ ಕೂಡ ನಾವು ಸೈನ್ ಕಾಸಲ್ಲಿ ಏನು ಮಾಡಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಸೊ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿರೋ ಮೊದಲನೇ ಸ್ಟೆಪ್ಪು ಟ್ಯಾನನ್ನು ಸೈನ್ ಬೈ ಕಾಸ್ ಅಂತ ಬರೆದಿರೋದು. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡಿದ್ದೀವಿ ಟ್ರಿಗ್ನೋಮೆಟ್ರಿ ಅಂತ ನಾವು ನೋಡೋಕೆ ಹೋದರೆ, ನೆಕ್ಸ್ಟ್ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿರೋದು ಕೊನೆಯ ಸ್ಟೆಪ್ಪಲ್ಲಿ. ಈ ಕಾಸ್ ಬೈ ಸೈನನ್ನ ಕಾಟ್ ಅಂತ ಬರೆಯೋದು, 1 ಬೈ ಸೈನನ್ನ ಕೊಸೀಕೆಂಟ್ ಅಂತ ಬರೆಯೋದು, 1 ಬೈ ಕಾಸ್ನ ಸೀಕೆಂಟ್ ಅಂತ ಬರೆಯೋದು. ಸೊ ಮೊದಲನೇ ಸ್ಟೆಪ್ಪಲ್ಲಿ ಟ್ಯಾನನ್ನು ಸೈನ್ ಬೈ ಕಾಸ್ ಅಂತ ಬರೆದಿದ್ದು, ಇಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿರೋದು. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ದೀವಿ. ಮತ್ತೆ 1 2 3 4 5 6 7 8 ಸ್ಟೆಪ್ಗಳಲ್ಲಿ 2 ಸ್ಟೆಪ್ ಮಾತ್ರ ಟ್ರಿಗ್ನೋಮೆಟ್ರಿ. ಓಕೆ, ಮಿಕ್ಕಿರುವ ಸ್ಟೆಪ್ಸ್ ಎಲ್ಲ ಏನು? ಬೇಸಿಕ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್? ಅರ್ಥ ಆಯ್ತಾ? ಇದು 88th ಕ್ವಶನ್ LBA 3 ಮಾರ್ಕ್ಸ್ ಡಿಫಿಕಲ್ಟು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಓಕೆ, ಸೊ ಪ್ರೂವ್ ದಟ್ ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ is equal to secant a minus 1 divided by secant a plus 1. ಸೇಮ್ ಥಿಂಗ್, ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ಅಂತ ಕನ್ವರ್ಟ್ ಮಾಡಿ. ಯಾಕಂದರೆ ಸೀಕೆಂಟ್ ಇಸ್ 1 ಬೈ ಕಾಸ್ ಅಲ್ವಾ? ನೋಡಿ ಈಗ ಏನಾಗುತ್ತೆ, ಟ್ಯಾನ್ ಎನ ನಾನೀಗ ಸೈನ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ. ಓಕೆ, ಎಲ್ ಸಿ ಎಮ್ನ ತಗೊಳ್ಳಿ. ಸೈನ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ divided by cos A the whole divided by sin A plus sin A into cos A the whole divided by cos A. ಇವಾಗ ಇಲ್ಲಿ ನೋಡಿ ಇನ್ನೊಂದು ಸ್ಟೆಪ್ ಇದೆ. ಮೇಲ್ಗಡೆ ಒಂದು ಫ್ರಾಕ್ಷನ್ ಇದೆ, ಕೆಳಗಡೆ ಒಂದು ಫ್ರಾಕ್ಷನ್ ಇದೆ. ಈ ಫ್ರಾಕ್ಷನಿನ ಡಿನಾಮಿನೇಟರ್ ಕಾಸ್ ಎ, ಈ ಫ್ರಾಕ್ಷನಿನ ಡಿನಾಮಿನೇಟರ್ ಕೂಡ ಕಾಸ್ ಎ. ಸೊ ಯಾವಾಗ 2 ಡಿನಾಮಿನೇಟರ್ಗಳು ಸೇಮ್ ಆಗಿರ್ತವೋ ಕ್ಯಾನ್ಸಲ್. ಇವಾಗ ಮತ್ತೆ ಹೇಳ್ಬೇಡಿ ಸರ್ ಇಲ್ಲಿ ಸೈನ್ ಎ ಇದೆ ಕ್ಯಾನ್ಸಲ್ ಮಾಡಿ ಅಂತ. ನೋ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಇದ್ದರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇಂಟು ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಕೆಳಗಡೆ ನೋಡಿದ್ದು ಒಂದೇ ಟರ್ಮ್ ಇದೆ, ಸೊ ಐ ಕ್ಯಾನ್ಸಲ್ಡ್. ಅಕಸ್ಮಾತ್ ಇಲ್ಲಿ ಕಾಸ್ ಎ ಮೈನಸ್ 1 ಕಾಸ್ ಎ ಪ್ಲಸ್ 1 ಇದ್ರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಕಾಸ್ ಎನ. ಕ್ಲಿಯರ್? ಓಕೆ, ಸೊ ಇವಾಗ ಏನು ಉಳ್ಕೊಳ್ಳುತ್ತೆ ನಮ್ಮ ಹತ್ರ? ಸೊ ಇವಾಗ ನಮ್ಮ ಹತ್ರ ಉಳ್ಕೊಳ್ಳೋದು ಈ ಡಿನಾಮಿನೇಟರ್ ಹೋಯ್ತಾ? ಸೊ sin A minus sin A into cos A the whole divided by sin A plus sin A into cos A. ಸೊ ಸ್ಟೂಡೆಂಟ್ಸ್ ಏನು ಮಾಡ್ಬೋದು ಈಗ ನೀವು ಯೋಚನೆ ಮಾಡಿ. ಮೇಲ್ಗಡೆ ಕೂಡ sin A ಕಾಮನ್ ತೆಗಿಬೋದು, ಕೆಳಗಡೆ ಕೂಡ sin A ನ ಕಾಮನ್ ತೆಗಿಬೋದು. ಕಾಮನ್ ತೆಗೀರಿ. ಕಾಮನ್ ತೆಗೆದ್ರೆ ಏನಾಗುತ್ತೆ? sin A ನ ಕಾಮನ್ ತೆಗೆದ್ರೆ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕೆಳಗಡೆ ಕೂಡ sin A ನ ಕಾಮನ್ ತೆಗೀರಿ 1 ಪ್ಲಸ್ ಕಾಸ್ ಎ. sin A ಕ್ಯಾನ್ಸಲ್.
ಡಿಡ್ ವಿ ಗೆಟ್ ದ ಆನ್ಸರ್? ಎಸ್, ವಿ ಗಾಟ್ ದ ಆನ್ಸರ್. ಹೇಗೆ? ಹೌ ಡಿಡ್ ವಿ ಗೆಟ್ ದ ಆನ್ಸರ್? ಡಿವೈಡೆಡ್ ಬೈ ಕಾಸ್ ಎ ಮಾಡಿ. ಇವಾಗ ಡಿವೈಡೆಡ್ ಬೈ ಕಾಸ್ ಎ, ಡಿವೈಡೆಡ್ ಬೈ ಕಾಸ್ ಎ, ಡಿವೈಡೆಡ್ ಬೈ ಕಾಸ್ ಎ, ಡಿವೈಡೆಡ್ ಬೈ ಕಾಸ್ ಎ. ಅಂದರೆ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎ ಅಂತ ಬರೆದ್ಬಿಟ್ರೆ ಮುಗೀತು. ನಾವು ನೋಡಿ ಈಗ ವಾಟ್ ಇಸ್ 1 ಬೈ ಕಾಸ್ ಎ? ಸೀಕೆಂಟ್ ಎ. ಸೊ ಸೀಕೆಂಟ್ ಎ. ಕಾಸ್ ಎ ಬೈ ಕಾಸ್ ಎ 1. ವಾಟ್ ಇಸ್ 1 ಬೈ ಕಾಸ್ ಎ? ಸೀಕೆಂಟ್ ಎ ಪ್ಲಸ್ ಕಾಸ್ ಎ ಬೈ ಕಾಸ್ ಎ 1. ಇಸ್ ದಿಸ್ ಅವರ್ ಆರ್ ಎಚ್ ಎಸ್? ಎಸ್, ಇದು ನಮ್ಮ ಆರ್ ಎಚ್ ಎಸ್. ಹೆನ್ಸ್ ಪ್ರೂವ್ಡ್. ಅಷ್ಟೇ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೋಡಿ ಸಿಂಪಲ್ ಆಗಿದೆ ಅಲ್ವಾ? ಸೊ ಮತ್ತೆ ಟ್ರಿಗ್ನೋಮೆಟ್ರಿನ ನಾವು ಯೂಸ್ ಮಾಡಿರೋದು ಎಲ್ಲೆಲ್ಲಿ? 1 ಆಯ್ತಾ, ಇದನ್ನ ಬಿಟ್ರೆ 2 ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ಒಂದ್ಸತಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ವಿ, ಎಂಡಿಂಗಲ್ಲಿ ಒಂದ್ಸತಿ ಟ್ರಿಗ್ನೋಮೆಟ್ರಿನ ಯೂಸ್ ಮಾಡಿದ್ವಿ, ಮಧ್ಯದಲ್ಲಿ ಯೂಸ್ ಮಾಡಿರೋದೇನು? ಬೇಸಿಕ್ ಮ್ಯಾಥಮೆಟಿಕ್ಸ್. ಸೊ ಟ್ರಿಗ್ನೋಮೆಟ್ರಿ ಕಷ್ಟ ಅಂತ ಹೇಳಕ್ ಹೋಗ್ಬೇಡಿ. ಟ್ರಿಗ್ನೋಮೆಟ್ರಿ ನಾವು ಯೂಸ್ ಮಾಡ್ತಾ ಇರೋದು ತುಂಬ ಕಡಿಮೆ. ಪ್ರತಿ ಪ್ರಾಬ್ಲಮಲ್ಲೂ ತೋರಿಸ್ತಾ ಬಂದಿದ್ದೀನಿ. ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್, ಎಲ್ ಸಿ ಎಮ್ನ ತಗೊಳ್ಳೋದು, ಆಯಿತಾ? ಕೆಳಗಡೆ ಇರುವ ಫ್ರ್ಯಾಕ್ಷನ್ ಮೇಗಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ ಅನ್ನೋದು ಗೊತ್ತಾಗೋದು, ರೈಟ್? ಈ ಥಿಂಗ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಅದನ್ನೆಲ್ಲ ಇಲ್ಲಿ ಕವರ್ ಆಗ್ತಿದೆ ಸ್ಟೂಡೆಂಟ್ಸ್ ಆಟೋಮೆಟಿಕಲಿ. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ. 3 ಮಾರ್ಕ್ಸ್ ಡಿಫಿಕಲ್ಟಿ ಕ್ವೆಶ್ಚನ್. ಸೊ ಇದನ್ನು ಯಾವ ಥರ ಪ್ರೂವ್ ಮಾಡೋದಂತ ನೋಡೋಣ. ಕೊಸಿಕೆಂಟ್ ಎ ಅಂದರೆ ಏನು? 1 ಬೈ ಸೈನ್ ಎ ಮೈನಸ್ ಸೈನ್ ಎನ ಹಾಗೆ ಬರೀರಿ ಇಂಟು ಸೀಕೆಂಟ್ ಎ ಅಂದರೆ ಏನು? 1 ಬೈ ಕಾಸ್ ಎ ಮೈನಸ್ ಕಾಸ್ ಎನ ಹಾಗೆ ಬರೀರಿ. ಎಲ್ ಎಚ್ ಎಸ್ನ ತೊಗೊಂಡಿದ್ದೀವಿ. ಎಲ್ ಸಿ ಎಮ್ ತೊಗೊಳ್ಳಿ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಎ. ಓಕೆ, ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ? ಅದು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಏನು ಉಳಿತು ನಮ್ಮ ಹತ್ರ? ಕಾಸ್ ಎ ಇಂಟು ಸೈನ್ ಎ. ಇದೇ ನಮ್ಮ ಆರ್ ಎಚ್ ಎಸ್ ನೋಡಿ, ಇದು ನಮ್ಮ ಆರ್ ಎಚ್ ಎಸ್ ಅಲ್ಲ. ಓಕೆ, ಸೊ ಕೆಲವು ಕ್ವಶನ್ಗಳು ನೋಡಿ, ಕೆಲವು ಕ್ವಶನ್ಗಳನ್ನ ನಾವು ಎಲ್ ಎಚ್ ಎಸ್ ತೊಗೊಂಡು ಸಾಲ್ವ್ ಮಾಡ್ತಾ ಹೋದಾಗ ನಮಗೆ ಆರ್ ಎಚ್ ಎಸ್ ಸಿಗೋದಿಲ್ಲ ಡೈರೆಕ್ಟಾಗಿ. ಏನಾಗುತ್ತೆ? ಈ ರೀತಿ ಬಂದ್ಬಿಟ್ಟು ಒಂದು ಕಡೆ ಸ್ಟಕ್ ಆಗ್ತೀವಿ, ರೈಟ್? ಸೊ ಇವಾಗ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇನ್ನೂ ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ್ಯಡ್ ಸಬ್ಟ್ರಾಕ್ಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನೀವೇನಂತ ತೊಗೋಬೇಕು? ದಿಸ್ ಇಸ್ ಅವರ್ ಎಲ್ ಎಚ್ ಎಸ್ ಅಂತ ತೊಗೊಳ್ಳಿ, ಆಯಿತಾ? ಇವಾಗ ಆರ್ ಎಚ್ ಎಸ್ಗೆ ನೀವೇನು ಮಾಡಬೇಕು? ಆರ್ ಎಚ್ ಎಸ್ನ ಸಪ್ರೇಟಾಗಿ ಸಾಲ್ವ್ ಮಾಡಿ. ಈಗ ಸಪ್ರೇಟಾಗಿ ಆರ್ ಎಚ್ ಎಸ್ನ ಸಾಲ್ವ್ ಮಾಡಿ. 1 ಡಿವೈಡೆಡ್ ಬೈ ಟ್ಯಾನನ್ನು ನಾನು ಸೈನ್ ಎ ಬೈ ಕಾಸ್ ಎ ಅಂತ ಬರಿಬೋದು, ಪ್ಲಸ್ ಕಾಟನ್ನು ನಾನು ಕಾಸ್ ಎ ಬೈ ಸೈನ್ ಎ ಅಂತ ಬರಿಬೋದು. ಎಲ್ ಸಿ ಎಮ್ ತೊಗೊಳ್ಳಿ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ದ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ದ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ. ಇದನ್ನ ಮೇಲ್ಗಡೆ ತೊಗೊಂಡೋಗಿ ಏನಾಗುತ್ತೆ? ಕಾಸ್ ಎ ಇಂಟು ಸೈನ್ ಎ ದ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ವಾಟ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ? ದಟ್ ಇಸ್ ನಥಿಂಗ್ ಬಟ್ 1. ಸೊ ಕಾಸ್ ಎ ಇಂಟು ಸೈನ್ ಎ, ಇದು ನಮ್ಮ ಆರ್ ಎಚ್ ಎಸ್. ಸೊ ಈಗ ಆರ್ ಎಚ್ ಎಸ್ಸು ಎಲ್ ಎಚ್ ಎಸ್ಸು ಎರಡು ಸೇಮ್ ಆಗಿದೆಯಾ ನೋಡಿ? ಆರ್ ಎಚ್ ಎಸ್ಸು ಎಲ್ ಎಚ್ ಎಸ್ ಎರಡು ಕೂಡ ಸೇಮ್ ಆಗಿದೆ, ವಿಚ್ ಮೀನ್ಸ್ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ಬಿಟ್ರೆ ದಿ ಎಂಡ್. ಅಷ್ಟೇ. ಓಕೆ, ಕ್ಲಿಯರ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನೋಡಿ, ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್. 98th ಕ್ವಶನ್ ಇದು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ಬರ್ಕೊಳ್ಳೋಣ ಫಸ್ಟು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3 ಅಂದರೆ ಸ್ಟೂಡೆಂಟ್ಸ್, ಟ್ಯಾನಿನ ಯಾವ ಆ್ಯಂಗಲ್ಗೆ? ಟ್ಯಾನ್ 30 ಡಿಗ್ರೀಸ್ ರೂಟ್ 3ನ, ಟ್ಯಾನ್ 45 ಡಿಗ್ರೀಸ್ ರೂಟ್ 3ನ, ಟ್ಯಾನ್ 0 ಡಿಗ್ರೀಸ್ ರೂಟ್ 3ನ, ಟ್ಯಾನ್ 60 ಡಿಗ್ರೀಸ್ ರೂಟ್ 3ನ, ಟ್ಯಾನ್ 90 ಡಿಗ್ರೀಸ್ ರೂಟ್ 3ನ ಯೋಚನೆ ಮಾಡಿ. ಸೊ ನಮ್ಗೆ ಅದರಿಂದ ಗೊತ್ತಾಗುತ್ತೆ ಟ್ಯಾನ್ 60 ಡಿಗ್ರೀಸ್ ಅಂದರೆ ರೂಟ್ 3 ಅಂತ ಗೊತ್ತಾಗುತ್ತೆ. ಸೊ ಇವಾಗ ನಾವು ಇವೆರಡನ್ನ ವಾಟ್ ಇಸ್ ದಿಸ್? ದಿಸ್ ಇಸ್ ಗಿವನ್, ಇದು ನಮಗೆ ಕೊಟ್ಟಿರೋದು. ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಫಾರ್ಮ್ಯುಲಾ. ಇದು ಗಿವನ್, ಇಲ್ಲಿ ಕೊಟ್ಟಿದ್ದಾರೆ. ಇದು ಫಾರ್ಮುಲಾ ಟೇಬಲ್, ಸ್ಪೆಸಿಫಿಕ್ ಆಂಗಲ್ಸ್ ಟೇಬಲಿನ ಫಾರ್ಮುಲಾ ಇದು. ಸೊ ದೇರ್ ಫಾರ್ ವಾಟ್ ಇಸ್ ಥೀಟಾ? ದೇರ್ ಫಾರ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಹೌದಾ? ಈ ಥೀಟಾಯಿನ ಜಾಗದಲ್ಲಿ 60 ಹಾಕಿದಾಗ ಟ್ಯಾನ್ 60 ರೂಟ್ 3 ಆಗುತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರೀಸ್ ಬಂತು, ರೈಟ್?
ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಕಾಸ್ ಥೀಟಾ ಆ ಥರ ಕೇಳಿದ್ದಾರೆ. ಸೊ ಸೈನ್ ಥೀಟಾನ ಕಂಡಿಡೋಣ ಅಂದರೆ ಸೈನ್ 60 ಡಿಗ್ರೀಸ್ ಎಷ್ಟಾಗುತ್ತೆ? ಸೈನ್ 60 ಡಿಗ್ರೀಸ್ ಇಸ್ √3/2. ಹೌ ಮಚ್ ಇಸ್ ಕಾಸ್ 60 ಡಿಗ್ರೀಸ್? ಕಾಸ್ 60 ಡಿಗ್ರೀಸ್ ಇಸ್ 1/2 ಅಷ್ಟೇ. ಸೊ ಇವಾಗ ಸೈನ್ 60 ಕಾಸ್ 60 ಬಂತು, ದಟ್ ಇಸ್ ನಥಿಂಗ್ ಬಟ್ ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ. ಅದನ್ನು ಇಲ್ಲಿ ಸಿಂಪ್ಲಿಫೈ ಮಾಡಿ, ಅಂದರೆ ಇನ್ಪುಟ್ ಮಾಡಿ. ಏನಾಗುತ್ತೆ? 4 × √3/2 ಮೈನಸ್ 1/2 ಮೈನಸ್ 1/2 ಮೈನಸ್ 1 the whole divided by 4 × √3/2 ಪ್ಲಸ್ 1/2 ಪ್ಲಸ್ 1 ಅಷ್ಟೇ. ಸಿಂಪ್ಲಿಫೈ ಮಾಡಿದನ 2 1s are 2 2s are 2 1s are 2 2s are ಏನಾಗುತ್ತೆ? 2√3 ಮೈನಸ್ 3/2 the whole divided by 2√3 ಪ್ಲಸ್ 3/2. ಸೊ ಇವೆರಡು ಇದನ್ನೆಲ್ಲಿ ಮಲ್ಟಿಪ್ಲೈ ಮಾಡಿ -2 ಆಗುತ್ತೆ. -2 -1 -3/2 ಹಾಗೆ ಬರೀರಿ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ 2 ಆಗುತ್ತೆ. 2 + 1 3/2 ಹಾಗೆ ಬರೀರಿ. 2 2 ಕ್ಯಾನ್ಸಲ್ ಮಾಡ್ಬೋದಾ? ನೋ. ಸ್ಟೂಡೆಂಟ್ಸ್ ಕಾಮನ್ ಆಗಿರಬೇಕು. ಡಿನಾಮಿನೇಟರ್ ಇದಕ್ಕೆ ಬರೀ 2 ಇದೆ, ಎಲ್ಲದಕ್ಕೂ ಡಿನಾಮಿನೇಟರ್ 2 ಆಗಿರಬೇಕು. ಅಂದರೆ ಏನು ಮಾಡಬೇಕು? ಇಲ್ಲಿ ಮತ್ತೆ LCM ತಗೋಬೇಕು. ಸೊ ಮತ್ತೆ LCM ತೊಗೊಂಡಾಗ ಏನಾಗುತ್ತೆ? 4√3 ಮೈನಸ್ 3/2 ದ ಹೋಲ್ ಡಿವೈಡೆಡ್ ಬೈ 4√3 ಪ್ಲಸ್ 3/2. ಇವಾಗ 2 2 ಕ್ಯಾನ್ಸಲ್, ಏನು ಉಳ್ಕೊಳ್ಳುತ್ತೆ? 4√3 ಮೈನಸ್ 3 4√3 ಪ್ಲಸ್ 3 ಅಷ್ಟೇ. ಸೊ ದಿಸ್ ಇಸ್ ಅವರ್ ಆನ್ಸರ್ ಸ್ಟೂಡೆಂಟ್ಸ್. ಮತ್ತೆ ಡಿನಾಮಿನೇಟ್ರಲ್ಲಿ ರೂಟ್ ಬರಬಾರ್ದು ಯಾವಾಗ್ಲೂ. ಯಾಕೆ ಬರಬಾರ್ದು ರೂಟು? ಬಿಕಾಸ್ ಇಟ್ ಇಸ್ ಅನ್ ಇರ್ರಾಷನಲ್ ನಂಬರ್. ಸೊ ನಾವೆಲ್ಲಿ ಏನು ಮಾಡೋಣ? ಇಂಟು 4√3 ಮೈನಸ್ 3 ಡಿವೈಡೆಡ್ ಬೈ 4√3 ಮೈನಸ್ 3. ಏನಂತೀವಿ ಸ್ಟೆಪ್ಪಿಗೆ? ದಿಸ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ರಾಷನಲೈಸೇಷನ್. ಇವಾಗ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ಇದನ್ನು. ಏನಕ್ಕೆ ನಾವಿಲ್ಲಿ ರ್ಯಾಷನಲೈಸ್ ಮಾಡ್ತಿದ್ವಿ? ಏನಕ್ಕೆ ನಾವು ಇದನ್ನೇ ಆನ್ಸರ್ ಅಂತ ಬಿಡೋಕ್ಕಾಗೋದಿಲ್ಲ? ಇದನ್ನು ನೀವು ಆನ್ಸರ್ ಆಗಿ ಬಿಟ್ಟರು ಕೂಡ ಕರೆಕ್ಟೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಮ್ಯಾಥಮೆಟಿಕ್ಸಲ್ಲಿ ಡಿನಾಮಿನೇಟ್ರಲ್ಲಿ ರೂಟ್ ಬರ್ಕೂಡ್ದು. ಯಾಕೆ ರೂಟ್ ಬರಬಾರ್ದು? ಬಿಕಾಸ್ ರೂಟ್ ಇಸ್ ಅ ರ್ಯಾಷನಲ್ ನಂಬರ್. ರೂಟ್ ಇಸ್ ಅ ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಇದ್ರೆ ಏನಾಗುತ್ತೆ? ಇರ್ರಾಷನಲ್ ನಂಬರ್ ಅಂದರೆ ನಂಬರ್ ಎಂಡೇ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಯಾವ ನಂಬರ್ ಎಂಡ್ ಆಗೋದಿಲ್ವೋ ಆ ನಂಬರಿಂದ ಹೇಗೆ ನೀವು ಡಿವೈಡ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಯಾವಾಗ ನಮಗೆ ಡಿನಾಮಿನೇಟ್ರಲ್ಲಿ ರೂಟ್ ಬರುತ್ತೋ, ಬರಬಾರ್ದು ಡಿನಾಮಿನೇಟ್ರಲ್ಲಿ ರೂಟು. ಅಕಸ್ಮಾತ್ ಬಂದರೆ ಆ ರೂಟನ್ನ ನಾವು ಹೋಗಿಸ್ಬೇಕು. ಡಿನಾಮಿನೇಟರಿಂದ ರೂಟ್ನ ನಾವು ಹೋಗಿಸ್ಬೇಕು. ಆ ರೂಟ್ನ ಹೋಗಿಸೋಕ್ಕೆ ಇರೋದು ಪ್ರೋಸೆಸ್ ಅಂದರೆ ರ್ಯಾಷನಲೈಸೇಷನ್. ರ್ಯಾಷನಲೈಸೇಷನ್ ಮಾಡೋದ್ರಿಂದ ಡಿನಾಮಿನೇಟರಲ್ಲಿರುವ ರೂಟು ಹೋಗ್ಬಿಡುತ್ತೆ. ಸೊ ಯಾವಾಗ ಡಿನಾಮಿನೇಟರಲ್ಲಿ ರೂಟ್ ಹೋಗುತ್ತೋ ಆವಾಗ ನಮಗೆ ಆನ್ಸರ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಈಗ ನಾವು ರ್ಯಾಷನಲೈಸೇಷನ್ ಮಾಡಿದ್ರೆ ಏನಾಗುತ್ತೆ? 4√3 ಮೈನಸ್ 3 ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a ಪ್ಲಸ್ ಬಿ a ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದೇನಾಗುತ್ತೆ? 4√3 ದ ಹೋಲ್ ಸ್ಕ್ವೇರ್ ಪ್ಲಸ್ 3 ದ ಹೋಲ್ ಸ್ಕ್ವೇರ್ ಮೈನಸ್ 2 4s are 8 8 3s are 24 24√3 ದ ಹೋಲ್ ಡಿವೈಡೆಡ್ ಬೈ ಇದೇನಾಗುತ್ತೆ? 16 3s are 48 48 ಮೈನಸ್ 9. So which is equal to 48 plus 9 minus 24√3 divided by 37. 37 ಅಲ್ಲ. So 48 minus 9 is 39. So ಇದೇನಾಗುತ್ತೆ? 39. So 48 plus 9 is 57. So ಇದೇನಾಗುತ್ತೆ? 57 minus 24√3 divided by 39. ಮೇಲ್ಗಡೆಯಿಂದ 3ನ ಕಾಮನ್ ತಗೊಳ್ಳಿ, ಕೆಳಗಡೆಯಿಂದ 3 ಮೇಲ್ಗಡೆ 3ನ ಕಾಮನ್ ತಗೊಳ್ಳಿ ಸಾಕು. ಸೊ ಮೇಲ್ಗಡೆ 3 ಕಾಮನ್ ತಗೊಂಡ್ರೆ ಏನಾಗುತ್ತೆ? 19 ಮೈನಸ್ 8√3 ದ ಹೋಲ್ ಡಿವೈಡೆಡ್ ಬೈ 39. 3 1s are 3 13s are ಕರೆಕ್ಟ್. 19 ಅಲ್ವಾ? 3 1s are 3 2. ಎಸ್ ಕರೆಕ್ಟ್. ಸೊ ನಮ್ಮ ಫೈನಲ್ ಆನ್ಸರ್ ಏನಂದರೆ 19 ಮೈನಸ್ 8√3 ಬೈ 13. ಇದು ನಮ್ಮ ಸರಿಯಾದ ಉತ್ತರ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಈ ಪ್ರಶ್ನೆನ? tan ಥೀಟಾ ಇಸ್ ಈಕ್ವಲ್ ಟು √3 ಅಂತ ಕೊಟ್ಟಿದ್ರು. ನಾವೇನು ಮಾಡಿದ್ವಿ? tan 60 ಅಂದರೆ √3 ಅಂತ ಗೊತ್ತಿದೆ ನಮಗೆ ಫಾರ್ಮುಲಾಯಿಂದ. ಸೊ ಇವೆರಡನ್ನು ಕಂಪೇರ್ ಮಾಡಿದಾಗ ಥೀಟಾ 60 ಡಿಗ್ರೀಸ್ ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಥೀಟಾ 60 ಡಿಗ್ರೀಸಲ್ಲಿ ಸೈನ್ ಥೀಟಾ ಅಂತ ಕೊಟ್ಟಿದ್ದಾರೆ, ಅಂದರೆ ಸೈನ್ 60 ಅಂದರೆ √3/2, ಕಾಸ್ ಥೀಟಾ ಅಂತ ಕೊಟ್ಟಿದ್ದಾರೆ, ಕಾಸ್ 60 ಅಂದರೆ 1/2. ಈ √3/2 1/2ನ ನಾವಿಲ್ಲಿ ಹಾಕಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ. ಎಲ್ಲಿವರೆಗೂ ಬಂದ್ವಿ ನಾವು? ಇಲ್ಲಿವರೆಗೂ ಬಂದ್ವಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಬಿಟ್ಟಿದ್ರೆ ಓಕೆ, ಬಟ್ ಇಟ್ ಇಸ್ ನಾಟ್ ಪರ್ಫೆಕ್ಟ್ಲಿ ರೈಟ್, ಹಾಫ್ ರೈಟ್ ಆಗುತ್ತೆ ಇದು.
ಯಾಕಂದರೆ ಡಿನಾಮಿನೇಟ್ರಲ್ಲಿ ರೂಟ್ ಬರ್ತಾ ಇದೆ, ಡಿನಾಮಿನೇಟ್ರಲ್ಲಿ ರೂಟ್ ಬರ್ಕೂಡುದು. ಯಾಕೆ? ಬಿಕಾಸ್ ರೂಟ್ ಇಸ್ ಅ ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಇದ್ದರೆ ಏನಾಗುತ್ತೆ? ಇರ್ರಾಷನಲ್ ನಂಬರ್ ಎಂಡೇ ಆಗೋದಿಲ್ಲ. ಸೊ ಯಾವ ನಂಬರ್ ಎಂಡ್ ಆಗೋದಿಲ್ವೋ ಆ ನಂಬರಿಂದ ನೀವು ಹೇಗೆ ಡಿವೈಡ್ ಮಾಡ್ತೀರಾ? ಡಿವೈಡ್ ಮಾಡೋದು ಕಷ್ಟ. ಸೊ ಅದಕ್ಕೆ ನಾವೇನು ಮಾಡಿದ್ವಿ? ರ್ಯಾಷನಲೈಸೇಷನ್ ಮಾಡಿದ್ವಿ. ರ್ಯಾಷನಲೈಸೇಷನ್ ಮಾಡೋದ್ರಿಂದ ಏನು ಯೂಸು? ಡಿನಾಮಿನೇಟರಲ್ಲಿ ರೂಟ್ ಹೋಗುತ್ತೆ. ಓಕೆ, ಸೊ ಡಿನಾಮಿನೇಟರಲ್ಲಿ ರೂಟ್ ಹೋಗಿಸಿದ್ವಿ, ಮಿಕ್ಕಿಂದ ಸಿಂಪ್ಲಿಫೈ ಮಾಡಿದಾಗ ಆ ರೀತಿ ಬರುತ್ತೆ ನಮ್ಮ ಆನ್ಸರ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಎಸ್. ಸೊ ಇದು ನಮ್ಮ ಈ ಕ್ವಶನ್ ಆಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ ಇನ್ನೂ ಒಂದು ಕ್ವಶನ್ ಇದೆ ಅಷ್ಟೇ, ಆಮೇಲೆ ದಿಸ್ ಇಸ್ ದಿ ಎಂಡ್, ರೈಟ್? ಸೊ ಈ ಕ್ವಶನ್ ನೋಡಿ, 99th ಕ್ವಶನ್, ವೆರಿ ಸಿಂಪಲ್ ಕ್ವಶನ್ ಇದು. ಓಕೆ, ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ, ಹೌದು ನನಗೆ ಗೊತ್ತಿದೆ. 2022 ಬಂದಿದೆ ಸ್ಟೂಡೆಂಟ್ಸ್, ಇದು 3 ಮಾರ್ಕ್ಸ್. ಓಕೆ, ಸೊ ಇದು ಸಿ ಕಾಸ್ 90 ಮೈನಸ್ 30. ವಾಟ್ ಇಸ್ ಕಾಸ್ 90 ಮೈನಸ್ 30? ಕಾಸ್ 60, ಕರೆಕ್ಟ್? ಇಲ್ಲಿ 2 ಇದೆ, 2ನ ಬರೀರಿ ಇಂಟು ಕಾಸ್ 90 ಮೈನಸ್ 30. 90 ಮೈನಸ್ 30 is 60. ಸೊ ವಾಟ್ ಇಸ್ ಕಾಸ್ 60? 1/2. ಸೊ 1/2 ಪ್ಲಸ್ ಟ್ಯಾನ್ 45. ಟ್ಯಾನ್ 45 ಅಂದರೆ 1 ಮೈನಸ್ √3 ಇಂಟು ಕೊಸಿಕೆಂಟ್ 60. ಕೊಸಿಕೆಂಟ್ 60 ಅಂದರೆ 2/√3. ದ ಹೋಲ್ ಡಿವೈಡೆಡ್ ಬೈ √3 ಸೀಕೆಂಟ್ 30. ಸೀಕೆಂಟ್ 30 ಅಂದರೆ 2/√3 ಪ್ಲಸ್ 2 ಇಂಟು ಕಾಸ್ 60. ಕಾಸ್ 60 ಅಂದರೆ 1/2 ಪ್ಲಸ್ ಕಾಟ್ 45. ಕಾಟ್ 45 ಅಂದರೆ 1. ಇಲ್ಲಿ ನೋಡಿ, √3 √3 2 2 √3 √3 2 2 ಏನು ಉಳ್ಕೊಳ್ಳುತ್ತೆ? 1 ಪ್ಲಸ್ 1 ಮೈನಸ್ 2 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 5. ಆನ್ಸರ್ ಇಸ್ 0. ಡನ್. ಸಿ ಹೌ ಸಿಂಪಲ್ ಇಟ್ ಇಸ್. ಇದು ಸಿಂಪಲ್ ಹೌದು, ಬಟ್ ಈ ಟೇಬಲ್ ಗೊತ್ತಿದ್ರೆ ಮಾತ್ರ ಸಿಂಪಲ್. ಈ ಟೇಬಲ್ ಗೊತ್ತಿಲ್ಲ ಅಂದರೆ ಕಾಸ್ 90 ಮೈನಸ್ 30 ಏನಂತ ಬರೀತೀರಾ ನೀವು? ಗೊತ್ತಿಲ್ಲ, ರೈಟ್? 3 ಮಾರ್ಕ್ಸ್ ಕೇಳಿದ್ದಾರೆ LB ಅಲ್ಲಿ, ಜಾನ್ವರಿ 2022 ಅಲ್ಲಿ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಈ ಟೇಬಲ್ ಎಷ್ಟು ಇಂಪಾರ್ಟೆಂಟು ಜ್ಞಾಪಕ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಲಾಸ್ಟ್ ಕ್ವಶನ್ ಇದು. ಲೆಟ್ ಸ್ಟಾರ್ಟ್ ಆಫ್ ವಿತ್ ದಿಸ್. ಸೊ 100ನೇ ಪ್ರಶ್ನೆ, 100th ಕ್ವೆಶ್ಚನ್, 100th ಡಿಫಿಕಲ್ಟ್ ಕ್ವೆಶ್ಚನ್ ಆಫ್ LBA. ಸೊ ಆವ್ರೇಜ್ ಈಸಿ ಇನ್ನೂ ಇದೆ, ನಾನು ಅದನ್ನು ಮಾಡಿಲ್ಲ. ಐ ಹ್ಯಾವ್ ಡನ್ ಡಿಫಿಕಲ್ಟ್. ನೀವು ಆವ್ರೇಜ್ ಈಸಿನ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಸೊ ಅಕಸ್ಮಾತ್ ಆವ್ರೇಜ್ ಈಸಿ ಯಾವುದಾದ್ರೂ ಅರ್ಥ ಆಗ್ತಿಲ್ಲ, ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಸೊ ಕಾಸ್ ಕ್ಯೂಬ್ ಥೀಟಾ ಪ್ಲಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಇದನ್ನು 2 ಆಗಿ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೊಂದು ಫಾರ್ಮುಲಾ ಗೊತ್ತಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾವ ಫಾರ್ಮುಲಾ ಅಂದರೆ ಅದು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ AB. ಇನ್ನೊಂದು a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು a ಮೈನಸ್ ಬಿ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ AB. ಇವೆರಡು ಫಾರ್ಮುಲಾಗಳು ನಿಮಗೆ ಗೊತ್ತಿದ್ರೆ ಇದನ್ನು ಸಾಲ್ವ್ ಮಾಡೋದು ವೆರಿ ಈಸಿ. ಓಕೆ, ಯಾವ ರೀತಿ ಮಾಡಬೇಕು ಇದನ್ನು ನೋಡಿ. ಈಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ರೂಪದಲ್ಲಿ ಇದೆಯಾ? ಈ ಫಾರ್ಮುಲಾನ ಬರೀರಿ. ಅಂದರೆ a ಪ್ಲಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ AB ದ ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಮಧ್ಯದಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ AB the whole divided by cos theta minus sin theta. So cos theta minus sin theta. Right? ಇವಾಗ ಇಲ್ಲಿ ನೋಡಿ, cos theta plus sin theta, cos theta plus sin theta, cos theta minus sin theta, cos theta minus sin theta. ಇವಾಗ ಮತ್ತೆ ಹೇಳ್ಬಿಡಿ ಸರ್ ಪ್ಲಸ್ ಇದೆ ಹೇಗೆ ಕ್ಯಾನ್ಸಲ್ ಮಾಡಿದ್ರಿ ಅಂತ. ಬ್ರಾಕೆಟಲ್ಲಿ ಹಾಕಿರೋದು ಒಂದು ಟರ್ಮ್, ಇದು ಕೂಡ ಬ್ರಾಕೆಟಲ್ಲಿ ಇದೆ, ಇದು ಒಂದು ಟರ್ಮ್. ಸೊ ಎರಡು ಟರ್ಮಿನ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಯು ಕ್ಯಾನ್ ಕ್ಯಾನ್ಸಲ್ ಲೈಕ್ ದಿಸ್. ಅಕಸ್ಮಾತ್ ಇಲ್ಲಿದೆ ನೋಡಿ, ಈ ಪಾಯಿಂಟ್ ಇಟ್ಟಿದ್ದೀನಲ್ಲ, ಅಲ್ಲಿ ಪ್ಲಸ್ ಇದ್ರೆ ಕ್ಯಾನ್ಸಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಹಿಯರ್. ಕ್ಯಾನ್ಸಲ್ ಔಟ್. ಏನು ಉಳ್ಕೊಂತೀಗ? ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಎಷ್ಟು? 1. ಮೈನಸ್ ಇದೆ, ಸೊ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಪ್ಲಸ್ ಇದೆ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಎಷ್ಟು? 1. ಮತ್ತೆ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. 1 + 1 = 2 which is equal to RHS.
ಟ್ರಿಗ್ನೋಮೆಟ್ರಿನ ಎಲ್ಲಿ ಯೂಸ್ ಮಾಡಿದ್ದೀವಿ ನಾವಿಲ್ಲಿ? ಟ್ರಿಗ್ನೋಮೆಟ್ರಿನ ನಾವು ಯೂಸ್ ಮಾಡಿರೋದು ಇದನ್ನ 1 ಅಂತ ಬರೆಯೋದಕ್ಕೆ, ಇದನ್ನ 1 ಅಂತ ಬರೆಯೋದಕ್ಕೆ ಅಷ್ಟೇ. ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗಿದೆ ನೋಡಿ. 3 ಮಾರ್ಕ್ಸ್ ಕ್ವಶನ್ ಎರಡೇ ಸ್ಟೆಪ್ಪಲ್ಲಿ. ಬಟ್ ಗಿವೆನ್ ದಟ್ ಯು ಹ್ಯಾವ್ ಟು ನೋ ದಿಸ್ ಫಾರ್ಮುಲಾ ಸ್ಟೂಡೆಂಟ್ಸ್. ಈಸಿ ರೈಟ್? ಸೊ ಟ್ರಿಗ್ನೋಮೆಟ್ರಿ ಇಲ್ಲಿ ಯೂಸ್ ಆಗಿದೆ ಇದರಲ್ಲಿ. ಸೊ ಇದರಲ್ಲಿ ಟ್ರಿಗ್ನೋಮೆಟ್ರಿ ಎಲ್ಲಿ ಯೂಸ್ ಆಗಿದೆ? 1 2 3 ಇದಲ್ಲ, ಇಲ್ಲಿ ಯೂಸ್ ಆಗಿದೆ. ಓಕೆ, ಸೊ ಇಲ್ಲಿ 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 ಟ್ರಿಗ್ನೋಮೆಟ್ರಿ ಯೂಸ್ ಆಗಿದೆ. ಈ ಕ್ವಶನಲ್ಲಿ ತೋರಿಸಿದ್ದೀನ ಇಲ್ಲಿ ಟ್ರಿಗ್ನೋಮೆಟ್ರಿ ಎಲ್ಲಿ ಯೂಸ್ ಆಗಿದೆ? ಇಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗಿರೋದು ಮತ್ತೆ 1 2 3 4 ಇದನ್ನ ಬಿಟ್ಟರೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗಿರೋದು ಎಲ್ಲಿ? ಸೈನ್ನ ಈ ಥರ ಬರೆಯೋದ್ರಲ್ಲಿ, ಇದನ್ನ ಈ ಥರ ಬರೆಯೋದ್ರಲ್ಲಿ, ಇಲ್ಲಿ ಮತ್ತು ಇಲ್ಲಿ. ಓಕೆ, ಸೊ ಇದರಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗಿರೋದು ಬರ್ದಿದ್ದೀನಿ. ಓಕೆ, ಸೊ ಎಲ್ಲ ಪ್ರಾಬ್ಲಮಲ್ಲೂ ಎಲ್ಲೆಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಆಗಿದೆ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಇಲ್ಲೆಲ್ಲ ಟ್ರಿಗ್ನೋಮೆಟ್ರಿಗಳು ಯೂಸ್ ಆಗಿದ್ದಾವೆ. ಆಲ್ ರೈಟ್, ಸೊ ಪ್ರತಿ ಪ್ರಶ್ನೆಯ ಸ್ಕ್ರೀನ್ಶಾಟ್ನ ನಾನು ನಿಮಗೆ ತೋರಿಸ್ತೀನಿ ಈಗ ಫಸ್ಟಿಂದ. ಓಕೆ, ನಾನು ಸೈಡ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಟ್ರಿಗ್ನೋಮೆಟ್ರಿ ಎಲ್ಲೆಲ್ಲಿ ಯೂಸ್ ಆಗಿದೆ ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ಸೆಷನ್ನು 3 ಮಾರ್ಕ್ಸ್ ಡಿಫಿಕಲ್ಟ್ LBA ಸೆಷನ್ನು ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ. ಕಮೆಂಟ್ಸಲ್ಲಿ ನಿಮ್ಗೇನು ಅನ್ಸೋತೋ ಅದನ್ನು ಹಾಕಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಅಂತ ಹಾಕಿ. ಹಾಗೆ ಇದು ನೀವೊಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಡಿಫಿಕಲ್ಟ್ LBA ವಿಡಿಯೋನ ನೋಡಿ ಯೂಸ್ ಆಗಲಿ ಅಂತ ಹೇಳ್ತಾ, ಎಲ್ಲ ಫಸ್ಟಿಂದ ನಾನು ಎಲ್ಲ ಕ್ವಶನ್ಸ್ನ ತೋರಿಸ್ತೀನಿ. ಒಂದ್ಸತಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಎಲ್ಲರೂ ಕೂಡ. ನಾನು ಸೈಡ್ಗೆ ಹೋಗಿ ನಿಂತ್ಕೋತೀನಿ. ಸೊ ಸ್ಕ್ರೀನ್ಶಾಟ್ ಆಗಿದ ತಕ್ಷಣ ಸೆಷನ್ನ ಎಂಡ್ ಮಾಡಿಬಿಟ್ಟು ವಿಲ್ ಸ್ಟಾಪ್ ದ ಕ್ಲಾಸ್ ದೇರ್. ಓಕೆ, ಸೊ ನಾನು ಈ ಪ್ರಶ್ನೆನ ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್. ದಿಸ್ ಇಸ್ ಫಾರ್ ಯು, ಟ್ರೈ ದಿಸ್. ಓಕೆ, ಟ್ರೈ ಅಂತ ಬರೆದಿರ್ತೀನಿ ಇಲ್ಲಿ ನಾನು. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಓಕೆ, ಟೇಕ್ ಅ ಸ್ಕ್ರೀನ್ಶಾಟ್. ನಾನು ಸೈಡ್ಗೆ ಹೋಗಿ ನಿಂತಿರ್ತೀನಿ. ಸೊ ಪ್ರತಿ ಸ್ಲೈಡ್ಗೂ ಒಂದು 2 ಸೆಕೆಂಡ್ಸ್ ಕೊಡ್ತೀನಿ ನಾನು. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್. ಓಕೆ, ಸೊ ಎಲ್ಲರೂ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ಪ್ರಾಕ್ಟೀಸ್ ಮಾಡಿ. ಸೊ ಡಿಫಿಕಲ್ಟ್ನ ನಾನು ಮುಗಿಸಿದ್ದೀನಲ್ವಾ? ನೋಡಿ, LBA ಇಬ್ಬರು ಕೊಡ್ಬಿಟ್ಟು ಮಾಡೋಣ. ನಾನು ಡಿಫಿಕಲ್ಟ್ ಮಾಡ್ತೀನಿ, ನೀವು ಈಸಿ ಆವ್ರೇಜ್ನ ಮಾಡಿ. ಡಿಫಿಕಲ್ಟ್ ಕಷ್ಟ, ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನು ಕಲ್ತ್ರೆ ಇದರಲ್ಲಿ ಬರ್ತಾರೋ ಕಾನ್ಸೆಪ್ಟ್ಸ್ ನೀವು ಈಸಿ ಆವ್ರೇಜಿಗೆ ಯೂಸ್ ಮಾಡ್ಬೋದು. ರೈಟ್? ಎಕ್ಸಾಮ್ ನೀವು ಬರೀತಾ ಇರೋದು, ನೀವು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಹೇಳ್ಕೊಡೋದಕ್ಕೆ ನಾನು ಡಿಫಿಕಲ್ಟ್ನ ಹೇಳ್ಕೊಡ್ತೀನಿ. ರೈಟ್? ಸೊ ಟ್ರಿಗ್ನೋಮೆಟ್ರಿಕ್ 3 ಮಾರ್ಕ್ಸಿನ ಕ್ವೆಶನ್ಸ್ ಡಿಫಿಕಲ್ಟ್ LBA ಇದಾಗಿದೆ. ಸೊ ಮತ್ತೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಸೊ ಸ್ಟೂಡೆಂಟ್ಸ್, ಮುಂದಿನ ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಇದರ 2 ಮಾರ್ಕ್ಸ್ LBA, 3 ಮಾರ್ಕ್ಸ್ LBA, 4 ಮಾರ್ಕ್ಸ್, 5 ಮಾರ್ಕ್ಸ್ LBA ಕೂಡ ಇದೆ. ಸೊ ಇದರ LBA ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ LBA ಕ್ವೆಶನ್ಸ್ ಬೇಕು ಅಂತ. ಸೊ ನಿಮ್ಮ ಕಮೆಂಟ್ಸ್ ಜಾಸ್ತಿ ಬಂದರೆ 100% ನಾನು ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಸ್ಟೂಡೆಂಟ್ಸ್. ಬಾಯ್ ಬಾಯ್.